ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಅಲಂಕಾರಿಕ ಮೀನು ಕೃಷಿಯನ್ನು ಕುರಿತು ಹುಣಸೂರು ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಬಿಪಿ ಮಿಥುನ್ ಅವರೊಂದಿಗೆ ಸಂದರ್ಶನವಿದೆ. ಮಿಥುನ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಅಲಂಕಾರಿಕ ಮೀನು ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅಂತ, ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಒಂದು ಅಕ್ವೇರಿಯಂ ಇಟ್ಕೊಂಡು ಅಲಂಕಾರಿಕ ಮೀನುಗಳನ್ನು ಸಾಕಣೆ ಮಾಡ್ತಾರೆ. ಆದರೆ ಈ ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆ ಮಾಡೋದು ಹೇಗೆ, ಈ ಉತ್ಪಾದನೆ ಮಾಡೋದನ್ನೇ ಒಂದು ಸಣ್ಣ ಕಸುಬನ್ನಾಗಿ ಮಾಡಿಕೊಂಡು ಆದಾಯವನ್ನು ಸಂಪಾದನೆ ಮಾಡೋದು ಹೇಗೆ, ಮತ್ತು ಪೇಟೆಗಳಲ್ಲಿ ಅಕ್ವೇರಿಯಮ್ಮಲ್ಲಿ ಅಲಂಕಾರಿಕ ಮೀನುಗಳನ್ನು ಇಟ್ಕೊಂಡು ಸಾಕುವಂಥವ್ರು ಏನಾದರೂ ವಿಶೇಷವಾದ ಮುತುವರ್ಜಿಯನ್ನು ವಹಿಸಬೇಕಾ? ಒಟ್ಟಾರೆ ಅಲಂಕಾರಿಕ ಮೀನು ಕೃಷಿ, ಅದರಿಂದ ಆಗುವಂತಹ ಅನುಕೂಲಗಳು, ಆದಾಯ, ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಯ್ತು ಸರ್. ಇವತ್ತಿನ ದಿನ ಅಲಂಕಾರಿಕ ಮೀನು ಕೃಷಿಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಲು ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಅಲಂಕಾರಿಕ ಮೀನು ಕೃಷಿ ಅಂದರೆ ಏನು, ಇದರ ಮಹತ್ವಗಳು ಏನು, ಮತ್ತು ಯಾವ ರೀತಿ ರೈತರು ಲಾಭದಾಯಕವಾಗಿ ಈ ಕೃಷಿಯನ್ನು ಮಾಡಬಹುದು, ಮತ್ತು ಇಲಾಖೆಯಿಂದ ಅಲಂಕಾರಿಕ ಮೀನು ಕೃಷಿಗೆ ಏನೇನು ಸೌಲಭ್ಯಗಳು ಸಿಗುತ್ತೆ, ಇವುಗಳ ಬಗ್ಗೆ ತಿಳಿದುಕೊಳ್ಳುವ. ಇವತ್ತು ಸಾಮಾನ್ಯವಾಗಿ ರೈತರು ಆಹಾರಕ್ಕಾಗಿ ಮೀನು ಸಾಕಾಣಿಕೆ ಮಾಡುವುದನ್ನು ನಾವು ನೋಡಿರ್ತೀವಿ. ಆದರೆ ಇವತ್ತು ನಾವು ಬಣ್ಣ ಬಣ್ಣದ ವಿವಿಧ ಬಗೆಯ ಆಕರ್ಷಕ ಮೀನುಗಳನ್ನು ಬೆಳೆಸುವ ಬಗ್ಗೆ ತಿಳಿದುಕೊಳ್ಳುವ. ಇದೇ ಅಲಂಕಾರಿಕ ಮೀನು ಕೃಷಿ. ಅಲಂಕಾರಿಕ ಮೀನುಗಳನ್ನು ಒಂದೆರಡು ಹೆಸರುಗಳಿಂದ ಕರೀತಾರೆ. ಅವು ಏನು ಅಂತ ಅಂದರೆ ಜೀವಂತ ಜಲರತ್ನಗಳು ಅಥವಾ ಜಲಪುಷ್ಪಗಳು ಅಂತ. ಇವುಗಳು ನೋಡಲು ಬಹಳ ಸುಂದರವಾಗಿರುತ್ತೆ ಹಾಗೂ ನೋಡ್ತಾ ಇದ್ದರೆ ಮನಸ್ಸಿಗೆ ಶಾಂತಿ ನೀಡ್ತವೆ. ಇನ್ನು ಅಲಂಕಾರಿಕ ಮೀನುಗಳೆಂದರೆ ಏನು ಅಂತ ನೋಡೋದಾದರೆ, ಇವು ಬಣ್ಣ ಬಣ್ಣದ ಆಕರ್ಷಕ ಹಾಗೂ ವಿಭಿನ್ನ ಆಕಾರದ ಜಲಚರಗಳು. ಈ ಮೀನುಗಳನ್ನು ಸಾಮಾನ್ಯವಾಗಿ ಅಕ್ವೇರಿಯಂ ಮೀನುಗಳು ಅಂತಲೂ ಕರಿತೀವಿ. ಇವುಗಳನ್ನು ಮನೆಯಲ್ಲಿ, ಕಚೇರಿಗಳಲ್ಲಿ ಅಥವಾ ಅಕ್ವೇರಿಯಂ ಶಾಪ್ಗಳಲ್ಲೂ ಸಾಕಲಾಗುತ್ತೆ. ಇನ್ನು ಅಲಂಕಾರಿಕ ಮೀನು ಕೃಷಿ ಅಂದರೆ ಏನು? ಅಲಂಕಾರಿಕ ಮೀನು ಕೃಷಿ ಅಂದರೆ ಇದು ಬಣ್ಣ ಬಣ್ಣದ ಅಲಂಕಾರಿಕ ಮೀನುಗಳನ್ನು ಸಾಕಿ ಬೆಳೆಸಿ ಮಾರಾಟ ಮಾಡೋ ಕೃಷಿ ವಿಧಾನ. ಇದನ್ನು ಇಂಗ್ಲೀಷ್ನಲ್ಲಿ ಅಕ್ವೇರಿಕಲ್ಚರ್ ಅಂತ ಕರೀತಾರೆ. ಈ ಮೀನುಗಳನ್ನು ಸಾಕುವುದು ಕೇವಲ ಹವ್ಯಾಸವಲ್ಲ, ಬೇಕಾದ ಜ್ಞಾನ ಮತ್ತು ಆರೈಕೆ ಇದ್ದರೆ ಇದೊಂದು ಲಾಭದಾಯಕ ಉದ್ಯಮವೂ ಆಗಬಹುದು. ಇದೊಂದು ಸುಲಭವಾಗಿ ಕಲಿಯಬಹುದಾದ ಮತ್ತು ಒತ್ತಡ ನಿವಾರಕ ಹವ್ಯಾಸವಾಗಿದೆ. ಮನೆಯ ಅಕ್ವೇರಿಯಂನಲ್ಲಿ ಈ ಮೀನುಗಳನ್ನ ನೋಡಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮತ್ತು ಪ್ರಪಂಚದಲ್ಲಿ ಇದು ಎರಡನೇ ಅತಿ ದೊಡ್ಡ ಹವ್ಯಾಸ ಎನಿಸಿಕೊಂಡಿದೆ. ಇನ್ನು ಅಲಂಕಾರಿಕ ಮೀನು ಕೃಷಿಯ ಮಹತ್ವಗಳು ಏನು ಅಂತ ನೋಡೋದಾದರೆ, ಒಂದು ಒತ್ತಡ ನಿವಾರಣೆ. ಈಗ ಮನೆಯಲ್ಲಿ ಅಕ್ವೇರಿಯಂಗಳನ್ನು ಇಟ್ಟು ಮೀನುಗಳನ್ನು ನೋಡ್ತಾ ಇದ್ದರೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಇನ್ನು ಆರ್ಥಿಕ ಲಾಭ. ಇದನ್ನು ವ್ಯಾಪಾರವಾಗಿ ಮಾಡಿಕೊಂಡ್ರೆ ಉತ್ತಮ ಆದಾಯವನ್ನು ಪಡೆದುಕೊಳ್ಬೋದು ನಾವು. ಇನ್ನು ಮಹಿಳೆಯರು ಹಾಗೂ ಯುವಕರಿಗೆ ಅವಕಾಶ ಸಿಗುತ್ತೆ ಇದರಲ್ಲಿ. ಈ ಕೃಷಿಯನ್ನು ಮನೆಯಲ್ಲಿ ಕೂಡ ನಡೆಸಬಹುದು. ಇದರಿಂದ ಮನೆಯಲ್ಲಿ ಚಿಕ್ಕ ಬಿಸ್ನೆಸ್ ಆರಂಭ ಮಾಡಲು ಅನುಕೂಲವಾಗುತ್ತದೆ. ಇನ್ನು ಅಲ್ಪ ಬಂಡವಾಳ ಹಾಗೂ ಹೆಚ್ಚು ಲಾಭ ಅಂತ ಅಂದರೆ ಅಲ್ಪ ಹೂಡಿಕೆಯಲ್ಲಿ ಪ್ರಾರಂಭಿಸಿ ತಂತ್ರಜ್ಞಾನ, ಮಾರಾಟ ಇವುಗಳ ಬಗ್ಗೆ ತಿಳಿದುಕೊಂಡು ಉತ್ತಮ ಲಾಭವನ್ನು ಪಡೆಯಬಹುದು. ಇದು ರೈತರಿಗೆ ಹೇಗೆ ಲಾಭದಾಯಕ ಆಗಬಹುದು ಅಂತ ನೋಡೋದಾದರೆ, ಅಲ್ಪ ಹೂಡಿಕೆಯಿಂದ ಆರಂಭಿಸಿ ತಂತ್ರಜ್ಞಾನ, ಮಾರ್ಕೆಟ್ ನೆಟ್ವರ್ಕ್ಗಳ ಅರಿವಿನಿಂದ ರೈತರು ಅಲಂಕಾರಿಕ ಮೀನು ಸಾಕಾಣಿಕೆಯನ್ನು ವ್ಯಾಪಾರವಾಗಿ ವಿಸ್ತರಿಸಬಹುದು. ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಈ ಮೀನುಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಈ ವ್ಯವಹಾರ ರೈತರಿಗೆ ಸ್ಥಿರ ಆದಾಯವನ್ನು ನೀಡಬಹುದು. ಇನ್ನು ಇಲಾಖೆಯಿಂದ ಅಲಂಕಾರಿಕ ಮೀನು ಕೃಷಿಯನ್ನು ಪ್ರೋತ್ಸಾಹಿಸಲು ಹಲವಾರು ಯೋಜನೆಗಳ ಮೂಲಕ ಸಹಾಯಧನವನ್ನು ಕೂಡ ಒದಗಿಸ್ತಾ ಇದ್ದಾರೆ. ಆಸಕ್ತರು ಮನೆಯಲ್ಲಿ ಈ ಕೃಷಿಯನ್ನು ಹವ್ಯಾಸವಾಗಿ ಆರಂಭಿಸಿ ಲಾಭದಾಯಕ ಉದ್ಯಮವನ್ನಾಗಿ ಮಾಡಬಹುದು. ಇನ್ನು ಅಲಂಕಾರಿಕ ಮೀನುಗಳನ್ನು ಸಾಕುವುದು 1963ರಲ್ಲಿ ಚೀನಾದಲ್ಲಿ ಹುಟ್ಕೊಳ್ಳುತ್ತೆ. ಇದು ಅಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಹವ್ಯಾಸವಾಗಿ ಗಾಜಿನಲ್ಲಿ ಗೋಲ್ಡ್ ಫಿಶ್ ಅಂತ ಒಂದು ವೆರೈಟಿ ಇದೆ, ಅದನ್ನು ಇಡ್ತಾಯಿದ್ರು. ಇನ್ನು ಮೊದಲ ಅಕ್ವೇರಿಯಮನ್ನು 1805ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ವಿಶ್ವದ ಮೊದಲ ಸಾರ್ವಜನಿಕ ಅಕ್ವೇರಿಯಂ ಅಂತ ಇದನ್ನು 1852ರಲ್ಲಿ ಲಂಡನ್ನ ಒಂದು ಝೂಲಾಜಿಕಲ್ ಗಾರ್ಡನ್ನಲ್ಲಿ ತೆರೆಯಲಾಗುತ್ತೆ. ಇನ್ನು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ಅಕ್ವೇರಿಯಮನ್ನು 1951ರಲ್ಲಿ ಮುಂಬೈನಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಇನ್ನು ಅಲಂಕಾರಿಕ ಮೀನು ಕೃಷಿಯಿಂದ ಆಗುವ ಅನುಕೂಲಗಳೇನು ಅಂತ ನೋಡೋದಾದರೆ, ಇದು ಪ್ರಪಂಚದಲ್ಲಿ ಇದು ದೊಡ್ಡ ಮಟ್ಟದ ವ್ಯಾಪಾರವಾಗಿದೆ.
ಸುಮಾರು 125 ದೇಶಗಳಲ್ಲಿ ಇದು ಪ್ರಮುಖ ಎಕನಾಮಿಕ್ ಆ್ಯಕ್ಟಿವಿಟಿ ಆಗಿದೆ. ವರ್ಷಕ್ಕೆ ಅಂದಾಜು ಅಂದರೆ ಒಂದು 18ರಿಂದ 20 ಬಿಲಿಯನ್ ವ್ಯಾಪಾರ ವಹಿವಾಟು ನಡೀತಾ ಇದೆ. ತುಂಬ ಮೀನುಗಾರರು, ಬಿಸ್ನೆಸ್ಮೆನ್ಗಳು ಅಲಂಕಾರಿಕ ಮೀನುಗಳನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿ ಲಾಭ ಗಳಿಸ್ತಾನೂ ಇದ್ದಾರೆ. ಇನ್ನು ನಮ್ಮ ದೇಶದ ಒಂದು ಸಂಸ್ಥೆ ಎಂಪೆಡಾ ಅಂತ, ಅಂದರೆ ಮರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಇದರ ಪ್ರಕಾರ ದೇಶದಲ್ಲಿ 10 ಲಕ್ಷ ಜನ ಹವ್ಯಾಸಿಗಳಿದ್ದಾರೆ. ಆದರೆ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥ ಮೀನುಗಾರರ ಸಂಖ್ಯೆ ಏನಿದೆ ಇದು ಬಹಳ ಕಡಿಮೆ ಇದೆ. ಹಾಗಾಗಿ ಅಲಂಕಾರಿಕ ಮೀನು ಕೃಷಿ ಮಾಡಿ ಅವುಗಳನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಇನ್ನು ಅಲಂಕಾರಿಕ ಮೀನುಗಳಿಗೆ ಸ್ಥಳೀಯ ಮಾರುಕಟ್ಟೆಯಲ್ಲೂ ಕೂಡ ತುಂಬ ಬೇಡಿಕೆ ಇದೆ. ಇನ್ನು ಹಳ್ಳಿಗಳಲ್ಲಿ ರೈತರು ಕಡಿಮೆ ಜಾಗದಲ್ಲಿ ಈ ಕೃಷಿಯನ್ನು ಮಾಡಬಹುದು. ಸಿಟಿಗಳಲ್ಲೂ ಕೂಡ ಆಸಕ್ತಿ ಇರುವವರು ತಮ್ಮ ಮನೆಯ ಟೆರೆಸ್ನಲ್ಲಿ ಕೂಡ ಈ ಕೃಷಿಯನ್ನು ಮಾಡಬಹುದು. ಸಾಕಷ್ಟು ಜನರು ಮನೆಯ ಹಿತ್ತಲಿನಲ್ಲಿ ಚಿಕ್ಕ ಸಿಮೆಂಟ್ ತೊಟ್ಟಿಗಳಲ್ಲಿ ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆ ಮಾಡಿ ತಿಂಗಳಿಗೆ 10ರಿಂದ 20 ಸಾವಿರ ತನಕ ಆದಾಯಗಳನ್ನು ಗಳಿಸ್ತಾ ಇದ್ದಾರೆ. ಈ ಕೃಷಿಯ ಅಡ್ವಾಂಟೇಜ್ ಏನಂದರೆ ವರ್ಷವಿಡೀ ನಾವು ಈ ಮೀನುಗಳಿಗೆ ಸಂತಾನೋತ್ಪತ್ತಿ ಮಾಡಬಹುದು. ಅಲಂಕಾರಿಕ ಮೀನು ಸಾಕಾಣಿಕೆ ಕೇಂದ್ರವನ್ನು ನಿರ್ವಹಿಸೋದು ಭಾಳ ಸುಲಭವಾಗಿದೆ. ಇದನ್ನು ಕಡಿಮೆ ಹೂಡಿಕೆ ವೆಚ್ಚದಲ್ಲಿ ಈ ಉದ್ಯೋಗವನ್ನು ಮಾಡ್ಬೋದು ನಾವು. ಇನ್ನು ದಿನನಿತ್ಯ ಅಲಂಕಾರಿಕ ಮೀನುಗಳ ವ್ಯಾಪಾರ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಕೋಲ್ಕತ್ತಾ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಹೋಲ್ಸೇಲ್ ಮಾರ್ಕೆಟ್ ಆಗಿದೆ. ಅತಿ ಹೆಚ್ಚು ವ್ಯಾಪಾರ ವಹಿವಾಟು ಇಲ್ಲಿ ನಡೀತಾ ಇದೆ. ಇದನ್ನು ಬಿಟ್ಟರೆ ಬೇರೆ ಬೇರೆ ಮಾರ್ಕೆಟ್ಗಳು ಯಾವುದು ಅಂದರೆ ಚೆನ್ನೈ, ಮುಂಬೈ, ಕೊಚ್ಚಿ ಇವುಗಳು. ದಾಖಲೆಗಳ ಪ್ರಕಾರ ಪ್ರಪಂಚದಲ್ಲಿ ಅಲಂಕಾರಿಕ ಮೀನುಗಳ ಎಕ್ಸ್ಪೋರ್ಟ್ನಲ್ಲಿ ಸಿಂಗಾಪುರ್ ಮೊದಲನೇ ಸ್ಥಾನದಲ್ಲಿದೆ. ಅದೇ ರೀತಿ ಅಮೆರಿಕ ದೇಶ ಅತಿ ಹೆಚ್ಚು ಮೀನುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ನಮ್ಮ ದೇಶದಲ್ಲಿ ಚೆನ್ನೈಯಿಂದ ಅತಿ ಹೆಚ್ಚು ಅಲಂಕಾರಿಕ ಮೀನುಗಳನ್ನು ಎಕ್ಸ್ಪೋರ್ಟ್ ಮಾಡಲಾಗುತ್ತೆ. ಇನ್ನು ಮುಖ್ಯವಾಗಿ ಅಲಂಕಾರಿಕ ಮೀನುಗಳನ್ನು 2 ವಿಧಗಳಾಗಿ ನಾವು ಡಿವೈಡ್ ಮಾಡ್ಬೋದು. ಒಂದನೇದು ಫ್ರೆಶ್ ವಾಟರ್ ಆರ್ನಮೆಂಟಲ್ ಫಿಶ್ ಅಂತ, ಅಂದರೆ ಸಿಹಿ ನೀರಿನ ಅಲಂಕಾರಿಕ ಮೀನುಗಳು ಅಂತ. ಎರಡನೇದು ಮರೈನ್ ವಾಟರ್ ಆರ್ನಮೆಂಟಲ್ ಫಿಶ್ ಅಂತ, ಅಂದರೆ ಉಪ್ಪು ನೀರಿನ ಅಲಂಕಾರಿಕ ಮೀನುಗಳು ಅಂತ. ಅಂದಾಜು 374 ಫ್ರೆಶ್ ವಾಟರ್ ಆರ್ನಮೆಂಟಲ್ ಫಿಶ್ಶು ಮತ್ತು 700 ಮರೈನ್ ವಾಟರ್ ಆರ್ನಮೆಂಟಲ್ ಫಿಶ್ ನಮ್ಮ ದೇಶದಲ್ಲಿ ಲಭ್ಯ ಇದೆ. ಇವುಗಳಿಗೆ ಮಾರ್ಕೆಟ್ಲಿ ಬಹಳ ಬೇಡಿಕೆ ಇದೆ. ಇನ್ನು ಪ್ರಮುಖ ಸಿಹಿ ನೀರಿನ ಆರ್ನಮೆಂಟಲ್ ಫಿಶ್ಗಳು ಯಾವುದು ಅಂತ ನೋಡೋದಾದರೆ ಗೋಲ್ಡ್ ಫಿಶ್ ಅಂತ. ಸಾಮಾನ್ಯವಾಗಿ ಇದು ಅತಿ ಹೆಚ್ಚು ಬೇಡಿಕೆ ಇರುವ ಮೀನು ಗೋಲ್ಡ್ ಫಿಶ್. ಅದೇ ಥರ ಟೈಗರ್ ಬಾರ್ಬ್ ಅಂತ ಇದೆ, ಏಂಜಲ್ ಫಿಶ್ಗಳು ಅಂತ ಇದ್ದಾವೆ, ಗಪ್ಪಿ, ಮೋಲಿ, ಡಿಸ್ಕಸ್ ಫಿಶ್ ಅಂತ, ಟೆಟ್ರಾಸು, ಸೋರ್ಟೈಲು, ಆಸ್ಕರ್ ಫಿಶ್ಶು, ಫೈಟರ್ ಫಿಶ್ಶು, ಗೌರಮಿ ಮೀನು ಇತ್ಯಾದಿ. ಇವುಗಳು ಪ್ರಮುಖ ಫ್ರೆಶ್ ವಾಟರ್ ಆರ್ನಮೆಂಟಲ್ ಫಿಶ್ಗಳಾಗಿದ್ದಾವೆ. ಇನ್ನು ಪ್ರಮುಖ ಉಪ್ಪು ನೀರಿನ ಆರ್ನಮೆಂಟಲ್ ಫಿಶ್ಗಳು ಯಾವುದು ಅಂತ ನೋಡೋದಾದರೆ ಕ್ಲೌನ್ ಫಿಶ್ಶು, ಏಂಜಲ್ ಫಿಶ್ಶು, ಬಟರ್ಫ್ಲೈ ಫಿಶ್ಶು, ಟ್ರಿಗರ್ ಫಿಶ್ಶು, ಅದೇ ರೀತಿ ಸ್ಟಾರ್ ಫಿಶ್ ಅಂತ ಇದೆ, ರೆಡ್ ಹೆಡ್ ಗೋಬಿ ಅಂತಿದೆ ಇತ್ಯಾದಿಗಳು. ಈ ಥರ ಸಾಕಷ್ಟು ಜಾತಿಯ ಮೀನುಗಳು ಲಭ್ಯವಿದೆ. ಸಾಮಾನ್ಯವಾಗಿ ಸಿಟಿಗಳಲ್ಲಿ ನಾವು ಅಕ್ವೇರಿಯಂ ಶಾಪ್ಗಳನ್ನ ನೋಡಿರ್ತೀವಿ. ಅವುಗಳಲ್ಲಿ 90%ಗಿಂತ ಹೆಚ್ಚು ಜನರು ಅಕ್ವೇರಿಯಂ ಫಿಶ್ಗಳನ್ನು ಬೇರೆ ಕಡೆಯಿಂದ ತಂದು ಮಾರಾಟ ಮಾಡ್ತಾ ಇರ್ತಾರೆ. ಹೆಚ್ಚಾಗಿ ಇವರು ಚೆನ್ನೈ, ಕೋಲ್ಕತ್ತಾ ಈ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಅತಿ ಹೆಚ್ಚು ಅಲಂಕಾರಿಕ ಮೀನುಗಳ ಉತ್ಪಾದನೆ ಮಾಡಲಾಗುತ್ತೆ. ಹಾಗಾಗಿ ಸ್ಥಳೀಯವಾಗಿ ರೈತರು ಅಕ್ವೇರಿಯಂ ಫಿಶ್ಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇನ್ನು ಅಕ್ವೇರಿಯಂ ಮೀನುಗಳನ್ನು ನಾವು ಮುಖ್ಯವಾಗಿ ಅವು ಯಾವ ರೀತಿ ಮರಿ ಅಥವಾ ಮೊಟ್ಟೆಗಳಿಡುತ್ತಾ ಅನ್ನೋದರ ಮೇಲೆ 2 ಗುಂಪುಗಳಾಗಿ ಡಿವೈಡ್ ಮಾಡ್ಬೋದು. ಒಂದನೇದು ವಿವಿಪ್ಯಾರಸ್ ಫಿಶಸ್ ಅಂತ, ಅಂದರೆ ಸಾಮಾನ್ಯವಾಗಿ ಲೈವ್ ಬೇರರ್ಸ್ ಅಂತ ಅಂತಾರೆ. ಅಂದರೆ ಇವು ಮರಿ ಇಡುವಂಥ ಮೀನುಗಳು. ಉದಾಹರಣೆಗೆ ಗಪ್ಪಿ ಮೀನು, ಮೋಲಿ, ಸೋರ್ಟೈಲ್, ಪ್ಲಾಟಿ. ಈ ಜಾತಿಯಲ್ಲಿ ಗಂಡು ಮೀನುಗಳ ಗಾತ್ರ ಏನಿದೆ ಅವು ಸ್ವಲ್ಪ ಚಿಕ್ಕದಾಗಿರುತ್ತೆ ಹೆಣ್ಣು ಮೀನುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಹಾಗೂ ಗಂಡು ಮೀನುಗಳು ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಇವುಗಳ ಬ್ರೀಡಿಂಗ್ ಏನಿದೆ ಭಾಳ ಸುಲಭವಾಗಿ ಮಾಡ್ಬೋದು ನಾವು. ಸಾಮಾನ್ಯವಾಗಿ ಈ ಥರದ ಮೀನುಗಳ ಬ್ರೀಡಿಂಗಿಗೆ ಮೇಲ್ ಟು ಫೀಮೇಲ್ ರೇಷಿಯೋ ಅಂತೀವಿ. ಅದು 1:2 ಅಥವಾ 1:3 ಇರಬೇಕಾಗುತ್ತೆ. ಅಂದರೆ ಒಂದು ಗಂಡು ಮೀನಿನ ಜೊತೆ 2ರಿಂದ 3 ಹೆಣ್ಣು ಮೀನುಗಳನ್ನ ಬಿಡಬೇಕಾಗುತ್ತೆ. ಒಂದು ಬ್ಯಾಚ್ನಲ್ಲಿ ತಿಂಗಳಿಗೆ 50ರಿಂದ 100 ಮರಿಗಳನ್ನ ಹಾಕ್ತವೆ ಈ ಮೀನುಗಳು. ಈ ಥರ ಜಾತಿಯ ಮೀನುಗಳಲ್ಲಿ ತಾಯಿ ಮೀನುಗಳು ಮರಿ ಹಾಕಿದ ನಂತರ ತಮ್ಮದೇ ಸಣ್ಣ ಮೀನುಗಳನ್ನು ತಿನ್ನುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮರಿಗಳನ್ನು ತಾಯಿ ಮೀನುಗಳಿಂದ ಸಪರೇಟ್ ಮಾಡಿ ಬೆಳೆಸಬೇಕಾಗುತ್ತೆ ನಾವು. ಇನ್ನು ಹೊಸದಾಗಿ ಅಲಂಕಾರಿಕ ಮೀನು ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಜಾತಿಯ ಮೀನುಗಳನ್ನು ಸ್ಟಾರ್ಟ್ ಮಾಡೋದು ಸೂಕ್ತವಾಗಿದೆ. ಇನ್ನು ಎರಡನೇದು ಓವಿಪ್ಯಾರಸ್ ಫಿಶಸ್ ಅಂತ, ಅಂದರೆ ಈ ಥರದ ಮೀನುಗಳನ್ನು ಸಾಮಾನ್ಯವಾಗಿ ನಾವು ಎಗ್ ಲೇಯರ್ಸ್ ಅಂತ ಕರಿತೀವಿ. ಅಂದರೆ ಮೊಟ್ಟೆ ಇಡುವ ಮೀನುಗಳಿವು. ಉದಾಹರಣೆಗೆ ಗೋಲ್ಡ್ ಫಿಶ್ಶು, ಕೋಯಿ ಕಾರ್ಪು, ಝೀಬ್ರಾ ಫಿಶ್ಶು, ಇನ್ನು ಟೈಗರ್ ಬಾರ್ಬ್ ಅಂತ, ಏಂಜಲ್ ಫಿಶ್ಶು, ಡಿಸ್ಕಸ್ ಫಿಶ್ಶು, ಸಿಕ್ಲಿಟ್ಸು ಇತ್ಯಾದಿಗಳು. ಈ ಮೀನುಗಳಲ್ಲಿ ಗಂಡು ಹೆಣ್ಣು ಐಡೆಂಟಿಫಿಕೇಷನ್ ಸ್ವಲ್ಪ ಕಷ್ಟ. ಸಾಮಾನ್ಯವಾಗಿ ಹೆಣ್ಣು ಮೀನುಗಳ ಹೊಟ್ಟೆ ಭಾಗ ರೌಂಡ್ ಶೇಪ್ ಇರುತ್ತೆ. ಇದರ ಆಧಾರದ ಮೇಲೆ ಗಂಡು ಮೀನು ಅಥವಾ ಹೆಣ್ಣು ಮೀನು ಅಂತ ಐಡೆಂಟಿಫೈ ಮಾಡಲಾಗುತ್ತೆ. ಇನ್ನು ಸಾಮಾನ್ಯವಾಗಿ ಈ ಥರದ ಮೀನುಗಳ ಬ್ರೀಡಿಂಗಿಗೆ
ಮೇಲ್ ಟು ಫೀಮೇಲ್ ರೇಷಿಯೋ ಅಂತ ಏನು ಹೇಳ್ತೀವಿ ಅದು 2:1 ಅಥವಾ 3:1 ಇರಬೇಕಾಗುತ್ತೆ. ಅಂದರೆ ಒಂದು ಹೆಣ್ಣು ಮೀನಿನ ಜೊತೆಗೆ 2-3 ಗಂಡು ಮೀನುಗಳನ್ನ ಬಿಡಬೇಕಾಗುತ್ತೆ. ಇವುಗಳಲ್ಲಿ ಕೆಲವು ಮೀನುಗಳಿದ್ದಾವೆ, ಏಂಜಲ್ ಫಿಶ್ ಅಂತ, ಡಿಸ್ಕಸ್ ಫಿಶ್ಶು, ಸಿಕ್ಲಿಡ್ಸ್ ಅಂತ. ಇವುಗಳಲ್ಲಿ ಪೇರೆಂಟಲ್ ಕೇರ್ ಕಾಣೋಕ್ಕೆ ಸಿಗುತ್ತೆ ನಮಗೆ. ಇಲ್ಲಿ ತಾಯಿ ಮೀನುಗಳು ಮೊಟ್ಟೆಗಳನ್ನು ಮತ್ತು ಚಿಕ್ಕ ಮರಿಗಳನ್ನು ಪ್ರಿಡೇಟರ್ಸ್ಗಳಿಂದ ಜೋಪಾನ ಮಾಡ್ತವೆ. ಇನ್ನು ಈ ಮೊಟ್ಟೆ ಇಡುವ ಮೀನುಗಳನ್ನು ನಾವು 5 ಗುಂಪುಗಳಾಗಿ ಡಿವೈಡ್ ಮಾಡ್ಬೋದು. ಮೊದಲನೇದು ಎಗ್ ಸ್ಕ್ಯಾಟರರ್ಸ್ ಅಂತ. ಈ ಮೀನುಗಳು ತಮ್ಮ ಮೊಟ್ಟೆಯನ್ನು ಟ್ಯಾಂಕ್ನಲ್ಲಿ ಹರಡಿ ಬಿಡ್ತವೆ. ಕೆಲವು ಮೊಟ್ಟೆಗಳು ಸಸ್ಯಗಳಿಗೆ ಅಂಟಿಕೊಳ್ಳುತ್ತೆ, ಇನ್ನು ಕೆಲವು ಮೊಟ್ಟೆಗಳು ನೀರಿನಲ್ಲಿ ತೇಲ್ತಾ ಇರ್ತವೆ. ಈ ಜಾತಿಯ ಮೀನುಗಳಲ್ಲಿ ಪೇರೆಂಟಲ್ ಕೇರ್ ಇರುವುದಿಲ್ಲ ಮತ್ತು ತಮ್ಮದೇ ಆದ ಮೊಟ್ಟೆಗಳನ್ನ ಸಹ ತಿನ್ನಬಹುದು. ಈ ಮೀನುಗಳು ಗುಂಪುಗಳಲ್ಲಿ ಅಥವಾ ಜೋಡಿಯಾಗಿ ಮೊಟ್ಟೆ ಇಡುತ್ತೆ. ಆದ್ದರಿಂದ ಸಣ್ಣ ಮೊಟ್ಟೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತದೆ. ಮರಿಗಳು ಬೇಗನೆ ಹೊರಬರುತ್ತೆ ಮೊಟ್ಟೆಯಿಂದ. ಸಾಮಾನ್ಯವಾಗಿ 3-5 ದಿನದಲ್ಲಿ ಮೊಟ್ಟೆ ಒಡೆದು ಮರಿಗಳು ಹೊರಗೆ ಬರುತ್ತೆ. ಉದಾಹರಣೆಗೆ ಗೋಲ್ಡ್ ಫಿಶ್ಶು, ಕೋಯಿ ಕಾರ್ಪು, ಝೀಬ್ರಾ ಫಿಶ್ಶು. ಒಂದು ಕ್ಯಾಟಗರಿ ಎಗ್ ಡೆಪಾಸಿಟರ್ಸ್ ಅಂತ. ಈ ಮೀನುಗಳು ಟ್ಯಾಂಕ್ನಲ್ಲಿ ಮರಗಳೇನಿರುತ್ತೆ ಅಥವಾ ಕಲ್ಲುಗಳಿರುತ್ತೆ ಅಥವಾ ಸಸ್ಯಗಳೇನಿರುತ್ತೆ ಅವುಗಳ ಮೇಲೆ ಮೊಟ್ಟೆಗಳನ್ನ ಇಡ್ತವೆ. ಈ ಜಾತಿಯ ಮೀನುಗಳು ಎಗ್ ಸ್ಕ್ಯಾಟರರ್ಸ್ ಅಂತ ಏನು ಹೇಳಿದ್ವಿ, ಆ ಜಾತಿಯ ಅಥವಾ ಆ ಗುಂಪಿನ ಮೀನುಗಳಿಗೆ ಹೋಲಿಸಿಕೊಂಡ್ರೆ ಕಡಿಮೆ ಮೊಟ್ಟೆಗಳನ್ನ ಇಡ್ತವೆ. ಮೊಟ್ಟೆಗಳು ಸ್ವಲ್ಪ ದೊಡ್ಡದಾಗಿರುತ್ತೆ ಈ ಗುಂಪಿನ ಮೀನುಗಳಲ್ಲಿ. ಉದಾಹರಣೆಗೆ ಡಿಸ್ಕಸ್ ಫಿಶ್ಶು, ಏಂಜಲ್ ಫಿಶ್ಶು. ಇನ್ನು ಎಗ್ ಬರಿಯರ್ಸ್ ಅಂತ ಹೇಳ್ತೀವಿ. ಈ ಗುಂಪಿನ ಮೀನುಗಳು ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಸಲ ಒಣಗುವ ಕೆರೆ ಅಥವಾ ಟ್ಯಾಂಕ್ ಏನಿರುತ್ತೆ ಅವುಗಳಲ್ಲಿ ವಾಸ ಮಾಡ್ತಾ ಇರ್ತವೆ. ಇವುಗಳು ತಮ್ಮ ಮೊಟ್ಟೆಗಳನ್ನು ಮಣ್ಣಿನಲ್ಲಿ ಇಡುತ್ತವೆ. ತಾಯಿ ಮೀನುಗಳು ಬಹಳ ಬೇಗನೆ ಮೆಚುರಿಟಿಗೆ ಬರುತ್ತೆ ಈ ಗುಂಪಿನ ಮೀನುಗಳಲ್ಲಿ. ನೀರು ಒಣಗಿದಾಗ ಸಾಯೋ ಮೊದಲು ಮೊಟ್ಟೆಗಳನ್ನ ಇಡ್ತವೆ ಈ ಮೀನುಗಳು. ಮಳೆ ಬಂದಾಗ ಮೊಟ್ಟೆಗಳು ಒಡೆದು ಮರಿಗಳು ಹೊರಗೆ ಬರುತ್ತೆ. ಉದಾಹರಣೆಗೆ ಕಿಲ್ಲಿ ಫಿಶ್ಗಳು. ಇನ್ನೊಂದು ಗುಂಪು ಮೌತ್ ಬ್ರೂಡರ್ಸ್ ಅಂತ. ಈ ಮೀನುಗಳು ತಮ್ಮ ಮೊಟ್ಟೆಗಳನ್ನು ಮತ್ತು ಸಣ್ಣ ಮರಿಗಳನ್ನ ಬಾಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡ್ತವೆ. ಉದಾಹರಣೆಗೆ ಸಿಕ್ಲಿಡ್ ಫಿಶ್ಗಳು. ಇನ್ನೊಂದು ನೆಸ್ಟ್ ಬಿಲ್ಡರ್ಸ್ ಅಂತ. ಈ ಮೀನುಗಳು ತಮ್ಮ ಮೊಟ್ಟೆಗಳನ್ನ ಒಂದು ರೀತಿಯ ಗೂಡುಗಳನ್ನ ನಿರ್ಮಾಣ ಮಾಡ್ಕೊಂಡು ಅದರಲ್ಲಿ ಮೊಟ್ಟೆಗಳನ್ನ ಇಡ್ತವೆ. ಗೂಡುಗಳು ಸಾಮಾನ್ಯವಾಗಿ ನೀರಿನ ಮೇಲೆ ಗುಳ್ಳೆಗಳ ರೀತಿ ಕಾಣ್ತಾ ಇರುತ್ತೆ. ಅದರಲ್ಲಿ ಮೀನುಗಳು ತಮ್ಮ ಮೊಟ್ಟೆಗಳನ್ನ ಇಡ್ತವೆ. ಇನ್ನು ಕೆಲವು ಮೀನುಗಳು ಕೆಳಭಾಗದಲ್ಲಿ ಸಣ್ಣ ಗುಂಡಿ ಥರ ಮಾಡಿ ಮಣ್ಣಿನಲ್ಲಿ ಅದರ ಮೇಲೆ ಮೊಟ್ಟೆಗಳನ್ನ ಇಡ್ತವೆ. ಉದಾಹರಣೆಗೆ ಫೈಟರ್ ಫಿಶ್ಶು, ಸಿಕ್ಲಿಡ್ಸು. ಈ ಗುಂಪಿನ ಮೀನುಗಳಲ್ಲಿ ಪೇರೆಂಟಲ್ ಕೇರ್ ಕಾಣೋಕ್ಕೆ ಸಿಗುತ್ತೆ ನಮಗೆ. ಇನ್ನು ಅಲಂಕಾರಿಕ ಮೀನು ಕೃಷಿಗೆ ನೀರಿನ ಗುಣಮಟ್ಟ ಏನಿದೆ ಅದು ಉತ್ತಮವಾಗಿರಬೇಕು. ಹಾಗಿದ್ದಲ್ಲಿ ಮಾತ್ರ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಮೀನುಗಳದು. ನೀರಿನ ಗುಣಗಳು ಯಾವುವು ಮತ್ತು ಅವುಗಳು ಎಷ್ಟಿರಬೇಕು ಅಂತ ನೋಡೋದಾದರೆ, ಮೊದಲನೇದು ವಾಟರ್ ಟೆಂಪರೇಚರ್ ಅಂತ ಹೇಳ್ತೀವಿ. ಅವು ಸಾಮಾನ್ಯವಾಗಿ 24-28 ಡಿಗ್ರಿ ಈ ರೇಂಜಲ್ಲಿ ಇರಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಅಂಶ. ವಾಟರ್ ಟೆಂಪರೇಚರ್ನಲ್ಲಿ ವ್ಯತ್ಯಾಸ ಆದಾಗ ಅದು ಮೀನಿನ ಬೆಳವಣಿಗೆ ಮೇಲೆ ಮತ್ತು ಬ್ರೀಡಿಂಗ್ ಮೇಲೆ ಪರಿಣಾಮ ಬೀಳುತ್ತೆ. ವಾಟರ್ ಟೆಂಪರೇಚರ್ ಕಡಿಮೆ ಆದಾಗ ಮೀನಿನ ಬೆಳವಣಿಗೆ ಕೂಡ ನಿಧಾನ ಆಗುತ್ತೆ. ಚಳಿಗಾಲದಲ್ಲಿ ವಾಟರ್ ಟೆಂಪರೇಚರ್ ಕಡಿಮೆ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಅಕ್ವೇರಿಯಂಗಳಲ್ಲಿ ವಾಟರ್ ಹೀಟರ್ಗಳನ್ನ ಬಳಸ್ಬೋದು ನಾವು. ಇನ್ನು pH ಅಂತ ಅಂದರೆ ನೀರಿನ ರಸಸಾರ ಅಂತ. ಹೆಚ್ಚಿನ ಅಲಂಕಾರಿಕ ಮೀನುಗಳ ಬೆಳವಣಿಗೆಗೆ ಮತ್ತು ಬ್ರೀಡಿಂಗಿಗೆ ನೀರಿನ pH 7-8.5 ಇರಬೇಕಾಗುತ್ತೆ. ಅಕ್ವೇರಿಯಂ ಟ್ಯಾಂಕ್ನ ನೀರಿನ pH ಎಂದಿಗೂ 5ಕ್ಕಿಂತ ಕಡಿಮೆ ಆಗಬಾರ್ದು ಅಥವಾ 8.5ಕ್ಕಿಂತ ಹೆಚ್ಚಾಗಬಾರ್ದು. ಕೆಲವು ಮೀನುಗಳಿಗೆ ಉದಾಹರಣೆಗೆ ರೋಸಿ ಬಾರ್ಬ್, ಟೈಗರ್ ಬಾರ್ಬ್, ಟೆಟ್ರಾ, ಏಂಜಲ್ ಫಿಶ್ ಇವುಗಳಿಗೆ ಸ್ವಲ್ಪ ಅಸಿಡಿಕ್ pH ಇರಬೇಕಾಗುತ್ತೆ. ಇನ್ನು ಕೆಲವು ಮೀನುಗಳು ಉದಾಹರಣೆಗೆ ಸಿಕ್ಲೆಟ್ಸ್, ಗೋಲ್ಡ್ ಫಿಶ್, ಕೊಯ್ ಮತ್ತು ಗೌರಮ್ಮಿ ಮೀನುಗಳು ಇವು ಆಲ್ಕಲೈನ್ pHನ ಪ್ರಿಫರ್ ಮಾಡುತ್ತೆ. ಮತ್ತೊಂದು ಕಾರ್ಬನ್ ಡೈಆಕ್ಸೈಡ್ ಅಂತ. ಇದು ನೀರಿನಲ್ಲಿ <10 ppm ಇರಬೇಕಾಗುತ್ತೆ. ಇದು <10 ppm ಆದರೆ ಇವು ಮೀನುಗಳಿಗೆ ತೊಂದರೆ ಆಗುತ್ತೆ. ಇನ್ನೊಂದು ಹಾರ್ಡ್ನೆಸ್ ಅಂದರೆ ನೀರಿನ ಕ್ಷಾರತೆ ಅಂತ. ಇದು 60-150 ppm ರೇಂಜಲ್ಲಿ ಇರಬೇಕಾಗುತ್ತೆ. ನೀರಿನಲ್ಲಿ ಹಾರ್ಡ್ನೆಸ್ ಜಾಸ್ತಿ ಆದಾಗ ಮೀನಿನ ಆಹಾರ ಸೇವನೆ ಮತ್ತು ಬೆಳವಣಿಗೆ ಮೇಲೆ ಪರಿಣಾಮ ಬೀಳುತ್ತೆ. ಮುಖ್ಯವಾದ ಇನ್ನೊಂದು ಅಂಶ ಅಮೋನಿಯಾ. ಇದು 0.05 ppmಗಿಂತ ಕಡಿಮೆ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ವಾಟರ್ ಕ್ವಾಲಿಟಿಲಿ. ಇದು ಹೆಚ್ಚಾದರೆ ಮೀನುಗಳು ಒಂದೇ ಸಲ ಸಾಯುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಮುಖ್ಯವಾದ ಪ್ಯಾರಾಮೀಟರ್ ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್. ಇದು 6-10 ppm ಇರಬೇಕಾಗುತ್ತೆ ನೀರಿನಲ್ಲಿ. ಡಿಸಾಲ್ವ್ಡ್ ಆಕ್ಸಿಜನ್ ಮೀನು ಸಾಕಾಣಿಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಕೆಲವು ಅಕ್ವಾಟಿಕ್ ಪ್ಲಾಂಟ್ಗಳು ಅವುಗಳನ್ನ ಅಕ್ವೇರಿಯಂನಲ್ಲಿ ಇಡುವುದರಿಂದ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ ನೀರಿನಲ್ಲಿ. ಇನ್ನು ಅಕ್ವೇರಿಯಂಗಳಲ್ಲಿ ಟ್ಯಾಂಕ್ಗಳಲ್ಲಿ ಏರೇಟರ್ಸ್ಗಳನ್ನ ಯೂಸ್ ಮಾಡ್ತೀವಿ ನಾವು. ಅವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ. ಅಲಂಕಾರಿಕ ಮೀನುಮರಿ ಸಾಕಾಣಿಕೆಯಲ್ಲಿ ಆಹಾರ ಮತ್ತು ಆಹಾರ ನಿರ್ವಹಣೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸರಿಯಾದ ಆಹಾರವನ್ನು ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಸಮಯದಲ್ಲಿ ನೀಡಿದರೆ ಮೀನಿನ ಆರೋಗ್ಯ, ಬೆಳವಣಿಗೆ, ಬಣ್ಣ ಮತ್ತು ಉತ್ಪಾದನೆ ಎಲ್ಲವೂ ಉತ್ತಮವಾಗಿರುತ್ತೆ. ಮೊಟ್ಟೆಯಿಂದ ಹೊರಬಂದ ಮೀನುಗಳು 3-5 ದಿನದ ನಂತರ ಆಹಾರನ ಹುಡುಕುತ್ತವೆ.
ಈ ಸಮಯದಲ್ಲಿ ರೈತರು ಸರಿಯಾದ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಬೇಕಾಗುತ್ತೆ. ಇಲ್ಲವಾದರೆ ಮರಿಗಳ ಬೆಳವಣಿಗೆಗೆ ತೊಂದರೆಯಾಗುತ್ತೆ. ಇನ್ನು ವಿವಿಧ ಜಾತಿಯ ಮತ್ತು ವಿವಿಧ ಲೈಫ್ ಸೈಕಲ್ನ ಅರ್ಥ ಮಾಡ್ಕೊಳ್ಳೋದು ಮೀನುಗಳದ್ದು ಮುಖ್ಯವಾಗುತ್ತೆ ಆಹಾರ ನೀಡುವಾಗ. ಈಗ ತಾನೇ ಮೊಟ್ಟೆಯಿಂದ ಹೊರಬಂದ ಮೀನುಗಳಿಗೆ ನಿರಂತರವಾಗಿ ಆಹಾರವನ್ನು ಕೊಡಬೇಕಾಗುತ್ತೆ. ಮೀನುಗಳು ಸಾಮಾನ್ಯವಾಗಿ ಅತಿಯಾಗಿ ತಿನ್ನೋದಿಲ್ಲ. ಹೆಚ್ಚಿನ ಮೀನುಗಳಿಗೆ ದಿನಕ್ಕೆ 1-2 ಬಾರಿ ಆಹಾರವನ್ನು ನೀಡಿದರೆ ಒಳ್ಳೆಯದು. ಚಿಕ್ಕ ಮರಿಗಳಿಗೆ 4-5 ಸಲ ಆಹಾರನ ಕೊಡಬೇಕಾಗುತ್ತೆ. ಇನ್ನು ದೊಡ್ಡ ಮೀನುಗಳಿಗೆ ಕಡಿಮೆ ಆಹಾರನ ಕೊಡಬೇಕಾಗುತ್ತೆ. ಅಂದರೆ 1-2 ಬಾರಿ ಆಹಾರನ ನೀಡಿದರೆ ಸಾಕಾಗುತ್ತೆ. ಮೀನುಗಳು ಆಹಾರ ತಿನ್ನೋದೇ ವೇಸ್ಟ್ ಆದರೆ ನೀರಿನ ಗುಣಮಟ್ಟ ಹಾಳಾಗುತ್ತೆ. ಹಾಗಾಗಿ ರೈತರು ಮೀನು ಮರಿಗಳ ಆಹಾರ ನೀಡುವಾಗ ಬಹಳ ಜಾಗ್ರತೆ ವಹಿಸಬೇಕಾಗುತ್ತೆ. ಅಕ್ವೇರಿಯಂಗಳಲ್ಲಿ ಲೋಚಸ್ ಅಂತ ಬರುತ್ತೆ ಫಿಶ್ಗಳು, ಇನ್ನು ಪ್ಲಿಕೋಸ್ಟೋಮಸ್ ಅಂತ ಮೀನುಗಳು, ಅದೇ ರೀತಿ ಕ್ಯಾಟ್ ಫಿಶ್ ಅಂತ. ಈ ಥರ ಮೀನುಗಳು ಅಕ್ವೇರಿಯಮನ್ನು ಸ್ವಚ್ಛವಾಗಿಡಲು ನಮಗೆ ಸಹಾಯ ಮಾಡುತ್ತೆ. ಈ ಜಾತಿಯ ಮೀನುಗಳು ನೀರಿನ ಕೆಳಭಾಗದಲ್ಲಿ ಜೀವಿಸ್ತವೆ ಹಾಗೂ ಅಕ್ವೇರಿಯಂ ಅಥವಾ ಟ್ಯಾಂಕ್ನಲ್ಲಿ ಉಳಿದಿರುವ ಆಹಾರವನ್ನು ತಿನ್ನುತ್ತವೆ. ಇದರ ಮೂಲಕ ನೀರಿನ ಗುಣಮಟ್ಟ ಹಾಳಾಗದ ರೀತಿಯಲ್ಲಿ ಕಾಪಾಡುತ್ತವೆ. ಮೀನುಗಳಿಗೆ ಬಣ್ಣ ನೀಡಲು ಹಲವಾರು ಜೀವಂತ ಆಹಾರವನ್ನು ಬಳಸಬೇಕಾಗುತ್ತೆ. ಸ್ಪಾನ್ ಮೀನು ಮರಿಗಳಿಗೆ ಗ್ರೀನ್ ವಾಟರ್ನ ನೀಡಬೇಕಾಗುತ್ತೆ. ಅಂದರೆ ಕೆಲವು ಮೈಕ್ರೋಸ್ಕೋಪಿಕ್ ಆಲ್ಗಲ್ ಸ್ಪೀಸಿಸ್ ಇರುತ್ತೆ ಅವುಗಳಲ್ಲಿ. ಇವು ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು. ಇವುಗಳ ಗಾತ್ರ ತುಂಬ ಚಿಕ್ಕದಿರೋದರಿಂದ ಸ್ಪಾನ್ ಮೀನು ಮರಿಗಳಿಗೆ ಉತ್ತಮ ಜೀವಂತ ಆಹಾರವಾಗಿದೆ. ಇವು ಮೊದಲ 2 ವಾರ ಗ್ರೀನ್ ವಾಟರ್ನ ಮೀನು ಮರಿಗಳಿಗೆ ನೀಡಬಹುದು. ನಂತರ ಕೃತಕ ಆಹಾರವನ್ನು ಹುಡಿ ಮಾಡಿ ಮೀನುಗಳಿಗೆ ಕೊಡಬೇಕಾಗುತ್ತೆ. ಆತ್ಮೀಯ ಕೇಳುಗರೆ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖಿನಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಶಕ್ತಿಗೆ ಮುನ್ನಡೆಯಲು ಬೇಕು ಕೃಷಿ ದೀವಿಗೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಬನ್ನಿ, ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಇನ್ನು ಅಲಂಕಾರಿಕ ಮೀನುಗಳಿಗೆ ಸಾಮಾನ್ಯವಾಗಿ ರೋಗಗಳು ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಉತ್ತಮ ಆಹಾರದ ಕೊರತೆಯಾದಾಗ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಹವಾಮಾನ ಬದಲಾವಣೆಯಾದಾಗ ಮೀನುಗಳಿಗೆ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ. ಆಹಾರ ಮತ್ತು ವೇಸ್ಟ್ ಅಕ್ವೇರಿಯಂನಲ್ಲಿ ಅಕ್ಯುಮುಲೇಟ್ ಆದಾಗ ಅದನ್ನು ಮೀನುಗಳು ತಿಂದರೆ ರೋಗಗಳು ಬರುತ್ತೆ ಮೀನುಗಳಿಗೆ. ನೀರಿನ ಗುಣಮಟ್ಟ ಮತ್ತು ಪರಿಸರ ಬದಲಾವಣೆಯಾದಾಗ ಕೂಡ ಮೀನುಗಳಿಗೆ ರೋಗಗಳು ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ರೈತರು ಮೀನು ಕೃಷಿ ಮಾಡುವಾಗ ನೀರಿನ ಗುಣಮಟ್ಟವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯ ಬ್ಯಾಕ್ಟೀರಿಯಾಗಳಿಂದ, ಫಂಗಿ, ಪ್ಯಾರಾಸೈಟ್ಗಳಿಂದ ಹಲವು ರೋಗಗಳು ಬರುವ ಸಾಧ್ಯತೆ ಇರುತ್ತೆ ಮೀನುಗಳಿಗೆ. ಕೆಲವು ಬ್ಯಾಕ್ಟೀರಿಯಲ್ ಡಿಸೀಸಸ್ ಯಾವುದು ಅಂದರೆ ರೆಡ್ ಪೆಸ್ಟ್ ಡಿಸೀಸ್ ಅಂತಿದೆ, ಮೌತ್ ಫಂಗಸ್ ಡಿಸೀಸ್ ಅಂತ ಇದೆ, ಡ್ರಾಪ್ಸಿ ಡಿಸೀಸು, ಫಿನ್ರಾಟ್ ಡಿಸೀಸ್ ಅಂತ. ಇವುಗಳು ಸಾಮಾನ್ಯವಾಗಿ ಮೀನುಗಳಿಗೆ ಬರುವ ಬ್ಯಾಕ್ಟೀರಿಯಲ್ ಡಿಸೀಸಸ್ಗಳು. ಇನ್ನು ಪ್ರೋಟೋಸೋವನ್ ಡಿಸೀಸು ಅದು ಯಾವುದು ಅಂದರೆ ಇಚ್ ಡಿಸೀಸ್ ಅಂತಿದೆ. ಇನ್ನು ಕೆಲವು ಪ್ಯಾರಾಸಿಟಿಕ್ ಡಿಸೀಸಸ್ಗಳು ಅಲಂಕಾರಿಕ ಮೀನುಗಳಿಗೆ ಬರುತ್ತೆ. ಅವು ಆರ್ಗೆಲಸ್, ಲರ್ನಿಯಾ ಅಂತೆಲ್ಲ ಇದೆ. ಇನ್ನು ಅನಾರೋಗ್ಯ ಪೀಡಿತ ಮೀನುಗಳ ಲಕ್ಷಣಗಳು ಹೇಗಿರುತ್ತೆ ಅಂತ ನೋಡೋದಾದರೆ, ಅವುಗಳಿಗೆ ಹಸುವಿನ ಕೊರತೆ ಇರುತ್ತೆ. ಅವುಗಳು ಸರಿಯಾಗಿ ಆಹಾರವನ್ನು ತಿನ್ನುವುದಿಲ್ಲ, ಅಬ್ನಾರ್ಮಲ್ ಆಗಿ ಈಜ್ತಾ ಇರುತ್ತೆ, ಒಂದೇ ಸಲ ಫಾಸ್ಟಾಗಿ ಓಡಾಡೋದು ಮಾಡ್ತಾ ಇರುತ್ತೆ ಅಕ್ವೇರಿಯಂಗಳಲ್ಲಿ. ಮತ್ತು ಆ ಮೀನಿನ ಡಾರ್ಸಲ್ ಮತ್ತು ಏನಲ್ ಫಿನ್ ಅಂತ ಹೇಳ್ತೀವಿ, ಅದು ಜೋತ್ ಬಿದ್ದಿರುತ್ತೆ. ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುತ್ತೆ ಮೀನುಗಳು. ಎಷ್ಟೇ ಈಜಾಡಲು ಪ್ರಯತ್ನ ಪಟ್ಟರೂ ಮುಂದಕ್ಕೆ ಹೋಗೋದಕ್ಕೆ ಅವಕ್ಕೆ ಆಗ್ತಾ ಇರೋದಿಲ್ಲ. ಇನ್ನು ಮೀನಿನ ಚರ್ಮ ಡಲ್ ಆಗಿರುತ್ತೆ, ಮೀನಿನ ರೆಕ್ಕೆಗಳು ರಕ್ತಸಿಕ್ತವಾಗಿರುತ್ತದೆ, ಅತಿಯಾದ ಮ್ಯೂಕಸ್ ಸೆಕ್ರೆಟ್ ಮಾಡ್ತಾ ಇರುತ್ತೆ ಮೀನುಗಳು. ಈ ರೀತಿಯ ಲಕ್ಷಣಗಳು ಕಂಡುಬಂದಾಗ ನಾವು ಮೀನುಗಳಿಗೆ ಸಾಮಾನ್ಯವಾಗಿ ರೋಗ ಬಂದಿದೆ ಅಂತ ತಿಳ್ಕೊಬೋದು. ಮೀನುಗಳ ಆರೋಗ್ಯವನ್ನು ಕಾಪಾಡಲು ಕೆಲವೊಂದು ಪಾಯಿಂಟ್ಸ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಅವುಗಳು ಏನಂದರೆ, ಟ್ಯಾಂಕ್ನಲ್ಲಿ ಮೀನುಗಳನ್ನು ಅತಿಯಾದ ಗುಂಪಿನಲ್ಲಿ ಇಡಬಾರ್ದು. ನಾವು ಅತಿಯಾದ ಗುಂಪಿನಲ್ಲಿ ಇಟ್ಟಾಗ ಆಕ್ಸಿಜನ್ ಕೊರತೆ ಆಗುತ್ತೆ ಮೀನುಗಳಿಗೆ. ಇನ್ನು ಮೀನುಗಳಿಗೆ ಸ್ಟ್ರೆಸ್ ಹೆಚ್ಚಾಗುತ್ತೆ ಆ ಥರ ಸಮಯದಲ್ಲಿ. ಇದರಿಂದ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಇನ್ನು ಒಂದೇ ಗಾತ್ರದ ಮೀನುಗಳನ್ನು ಸಂಗ್ರಹ ಮಾಡಿ ಇಡುವುದು ಯಾವಾಗಲೂ ಉತ್ತಮವಾಗಿರುತ್ತೆ. ಮೀನುಗಳಿಗೆ ಅತಿಯಾದ ಆಹಾರವನ್ನು ನೀಡಬಾರದು. ಮೀನುಗಳಿಗೆ ಕೃತಕ ಮತ್ತು ಜೀವಂತ ಆಹಾರ ಎರಡನ್ನೂ ಕೊಡುವುದು ಒಳ್ಳೆಯದು. ಅಕ್ವೇರಿಯಂ ಫಿಲ್ಟರ್ ಅನ್ನು ಸ್ವಚ್ಛವಾಗಿಡಬೇಕಾಗುತ್ತೆ ಮತ್ತು ಕಾಲಕಾಲಕ್ಕೆ ಅಕ್ವೇರಿಯಂ ನೀರನ್ನು ಸ್ವಲ್ಪ ಬದಲಾಯಿಸ್ತಾ ಇರಬೇಕಾಗುತ್ತೆ. ನೀರಿನ ಗುಣಮಟ್ಟದಲ್ಲಿ ಒಂದೇ ಸಲ ಬದಲಾವಣೆ ಆದಾಗ ಮೀನುಗಳಿಗೆ ತೊಂದರೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಮೀನುಗಳಿಗೆ ಒತ್ತಡವನ್ನು ಉಂಟು ಮಾಡುತ್ತದೆ. ರೈತರು ಮೀನುಗಳನ್ನು ಖರೀದಿ ಮಾಡುವಾಗ ಯಾವಾಗಲೂ ಆರೋಗ್ಯವಾಗಿರುವಂಥ ಮೀನುಗಳನ್ನು, ಸಕ್ರಿಯವಾಗಿರುವಂಥ ಮೀನುಗಳನ್ನು ಖರೀದಿ ಮಾಡಬೇಕಾಗುತ್ತೆ. ಯಾವುದೇ ರೋಗ ಪೀಡಿತ ಮೀನುಗಳನ್ನು ಸಾಧ್ಯವಾದಷ್ಟು ಬೇಗ ಟ್ಯಾಂಕಿಂದ ತೆಗೆದು ಹಾಕಬೇಕಾಗುತ್ತೆ. ಈ ರೀತಿ ಮಾಡೋದರಿಂದ ಉಳಿದ ಮೀನುಗಳಿಗೆ ರೋಗ ಹರಡೋದನ್ನು ನಾವು ತಡೆಯಬಹುದು. ಇನ್ನು ಅಲಂಕಾರಿಕ ಮೀನು ಕೃಷಿಗೆ ಇಲಾಖೆಯಿಂದ ಏನೇನು ಯೋಜನೆಗಳಿದ್ದಾವೆ, ಸೌಲಭ್ಯಗಳು ಸಿಗುತ್ತೆ ಅಂತ ನೋಡೋದಾದರೆ, ಮೊದಲನೇದು ಹಿತ್ತಲಿನಲ್ಲಿ ಅಲಂಕಾರಿಕ ಮೀನು ಸಾಕಾಣಿಕೆ ಘಟಕ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ಈ ಘಟಕದ ಏರಿಯಾ 150 ಮೀಟರ್ ಸ್ಕ್ವೇರ್ ಇರಬೇಕಾಗುತ್ತೆ. 150 ಮೀಟರ್ ಸ್ಕ್ವೇರ್ನಲ್ಲಿ ಶೆಡ್ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಈ ಘಟಕದಲ್ಲಿ 1000 ಲೀಟರ್ ಕೆಪಾಸಿಟಿದು 10 ರಿಂದ 15 ಸಿಮೆಂಟ್ ಅಥವಾ FRP ಟ್ಯಾಂಕ್ಗಳು ಇರಬೇಕಾಗುತ್ತೆ. ಅದರ ಜೊತೆಗೆ 1000 ಲೀಟರ್ ಕೆಪಾಸಿಟಿದು ಅಕ್ವೇರಿಯಂ ಟ್ಯಾಂಕ್ ಅಥವಾ ಸ್ಟ್ಯಾಂಡ್ಗಳು ಬೇಕಾಗುತ್ತೆ. ಅದೇ ರೀತಿ ಏರಿಯೇಟರ್ಸು, ಬ್ಲೋವರ್ಸು, ಇನ್ನಿತರ ಸಾಮಗ್ರಿಗಳನ್ನ ಅವರು ಖರೀದಿ ಮಾಡಬೇಕಾಗುತ್ತೆ. ಇದಕ್ಕೆ ಘಟಕ ವೆಚ್ಚ 3 ಲಕ್ಷ ಇರುತ್ತೆ. ಇನ್ನು SC/ST ಮತ್ತು ಮಹಿಳೆಯರಿಗೆ 60% ಸಹಾಯಧನ ಇರುತ್ತೆ ಈ ಯೋಜನೆಯಡಿ. ಅಂದರೆ 1,80,000 ಸಹಾಯಧನ ಸಿಗುತ್ತೆ. ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ 40% ಸಹಾಯಧನ ಸಿಗುತ್ತೆ. ಅಂದರೆ 1,20,000 ಸಹಾಯಧನ ಸಿಗುತ್ತೆ ಈ ಯೋಜನೆಯಲ್ಲಿ. ಇನ್ನು ಎರಡನೇ ಯೋಜನೆ ಮಧ್ಯಮ ಪ್ರಮಾಣದ ಅಲಂಕಾರಿಕ ಮೀನು ಸಾಕಾಣಿಕೆ ಘಟಕ ನಿರ್ಮಾಣ ಅಂತ. ಈ ಘಟಕದ ಏರಿಯಾ 500 ಮೀಟರ್ ಸ್ಕ್ವೇರ್ ಇರಬೇಕು. 500 ಮೀಟರ್ ಸ್ಕ್ವೇರ್ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಈ ಘಟಕದಲ್ಲಿ 1000 ಲೀಟರ್ ಕೆಪಾಸಿಟಿದು 25 ಸಿಮೆಂಟ್ ಅಥವಾ FRP ಟ್ಯಾಂಕ್ಗಳು ಇರಬೇಕಾಗುತ್ತೆ. ಜೊತೆಗೆ ಏರಿಯೇಟರ್ಸು, ಬ್ಲೋವರ್ಸು, ಬಲೆಗಳು, ಇನ್ನಿತರ ಸಾಮಗ್ರಿಗಳನ್ನ ಖರೀದಿ ಮಾಡ್ಕೋಬೇಕಾಗುತ್ತೆ ರೈತರು. ಈ ಘಟಕದ ವೆಚ್ಚ 8 ಲಕ್ಷ ಇರುತ್ತೆ. SC/ST ಮತ್ತು ಮಹಿಳೆಯರಿಗೆ 60% ಅಂತೆ, ಅಂದರೆ 4,80,000 ಸಹಾಯಧನ ಸಿಗುತ್ತೆ. ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ 40% ಸಹಾಯಧನ, ಅಂದರೆ 3,20,000 ಸಹಾಯಧನ ಸಿಗುತ್ತೆ ಈ ಯೋಜನೆಯಡಿ. ಇನ್ನು ಮೂರನೇ ಯೋಜನೆ ಸಮಗ್ರ ಅಲಂಕಾರಿಕ ಮೀನು ಘಟಕ ನಿರ್ಮಾಣ ಅಂತ. ಇವಾಗ ರೈತರು ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆ ಮತ್ತು ಸಾಕಾಣಿಕೆ ಈ ಎರಡನ್ನೂ ಮಾಡ್ಕೋಬೇಕು ಅಂತ ಇರೋರು ಈ ಘಟಕವನ್ನು ನಿರ್ಮಾಣ ಮಾಡ್ಕೋಬಹುದು. ಈ ಘಟಕದ ಏರಿಯಾ 1500 ಮೀಟರ್ ಸ್ಕ್ವೇರ್ ಇರಬೇಕಾಗುತ್ತೆ. 1500 ಮೀಟರ್ ಸ್ಕ್ವೇರ್ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ 1000 ಲೀಟರ್ ಕೆಪಾಸಿಟಿದು 35 ರಿಂದ 40 ಸಿಮೆಂಟ್ ಅಥವಾ FRP ಟ್ಯಾಂಕ್ಗಳು ಇರಬೇಕಾಗುತ್ತೆ. ಇದಕ್ಕೆ ಘಟಕ ವೆಚ್ಚ 25 ಲಕ್ಷ ಇರುತ್ತೆ. ಇದರಲ್ಲಿ SC/ST ಮತ್ತು ಮಹಿಳೆಯರಿಗಾದರೆ 60% ಸಹಾಯಧನ ಸಿಗುತ್ತೆ. ಅಂದರೆ 15 ಲಕ್ಷ ತನಕ ಸಹಾಯಧನ ಸಿಗುತ್ತೆ. ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ 40% ಸಹಾಯಧನ ಸಿಗುತ್ತೆ. ಅಂದರೆ 10 ಲಕ್ಷ ಸಹಾಯಧನ ಸಿಗುತ್ತೆ ಈ ಯೋಜನೆಯಡಿ. ನಾಲ್ಕನೇದು ಸಮುದ್ರ ಅಲಂಕಾರಿಕ ಮೀನುಗಳ ಸಂತಾನೋತ್ಪತ್ತಿ ಮತ್ತು ಪಾಲನಾ ಘಟಕ ನಿರ್ಮಾಣ ಅಂತ. ಇದನ್ನು ಮಾಡಲು ಆಸಕ್ತಿ ಇರುವಂಥ ಮೀನುಗಾರರು 1500 ಮೀಟರ್ ಸ್ಕ್ವೇರ್ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಇವರು ಕೂಡ ಅದೇ ರೀತಿ 35 ರಿಂದ 40 ಸಿಮೆಂಟ್ ಅಥವಾ FRP ಟ್ಯಾಂಕ್ಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಘಟಕ ವೆಚ್ಚ 20 ಲಕ್ಷ ಇರುತ್ತೆ. SC/ST ಮತ್ತು ಮಹಿಳೆಯರಿಗೆ 18 ಲಕ್ಷ ಸಹಾಯಧನ ಸಿಗುತ್ತೆ. ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ 12 ಲಕ್ಷ ಸಹಾಯಧನ ಸಿಗುತ್ತೆ. ಐದನೇದು ಅಕ್ವೇರಿಯಂ ಮೀನುಗಳ ಕಿಯೋಸ್ಕ್ ಅಥವಾ ಅಂಗಡಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ. ರೈತರು ಈ ಥರ ಅಂಗಡಿಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೂ ಸಹಾಯಧನ ಸಿಗುತ್ತೆ. ಈ ಘಟಕದ ವೆಚ್ಚ 10 ಲಕ್ಷ ಇರುತ್ತದೆ. SC/ST ಮತ್ತು ಮಹಿಳೆಯರಿಗಾದರೆ 6 ಲಕ್ಷ ಸಹಾಯಧನ ಸಿಗುತ್ತೆ. ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ 4 ಲಕ್ಷ ಸಹಾಯಧನ ಸಿಗುತ್ತೆ ಈ ಯೋಜನೆಯಡಿ. ಇವಿಷ್ಟು ನಮ್ಮ ಇಲಾಖೆಯಲ್ಲಿರುವಂಥ ಯೋಜನೆಗಳು. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ಬೆಳೆ ಹಚ್ಚುಕಿಂತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನೂ ಹಚ್ಚಾರ ಈಗ ರೈತರು.
ಆಜುಬಾಜು ಎಲ್ಲ ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಮಿಥುನ್ ಅವರೇ, ಈಗ ಇವು ಯೋಜನೆಗಳ ಬಗ್ಗೆ ಹೇಳುವಾಗ ನಿರ್ಮಾಣ ಘಟಕದಲ್ಲಿ ಮೊದಲನೇದಾಗಿ ಶೆಡ್ ಅಂತ ಹೇಳಿದ್ರಿ. ಹಾಂ ಸರ್. ಈ ಶೆಡ್ ಅಂದ್ರೆ ಏನು? ಶೆಡ್ ಅಂದರೆ ಈಗ ಟ್ಯಾಂಕ್ಗಳೆಲ್ಲ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಈಗ 25 ಅಥವಾ 10 ಈ ಥರ ಏನು ಟ್ಯಾಂಕ್ಗಳನ್ನ ನಿರ್ಮಾಣ ಮಾಡ್ಕೊಳ್ತಾರೆ, ಅವುಗಳಿಗೆ ಸನ್ಲೈಟ್ ಡೈರೆಕ್ಟಾಗಿ ಬೀಳೋದ ಹಾಗೆ ಕವರ್ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆಯಿಂದ. ಇನ್ನು ಸೈಡಿಂದ ಅವುಗಳಿಗೆ ವೆಂಟಿಲೇಷನ್ ಇರಬೇಕಾಗುತ್ತೆ. ಈ ಥರ ಅವುಗಳಿಗೆ ಬಿಸಿಲು ಡೈರೆಕ್ಟಾಗಿ ಬೀಳೋದ ರೀತಿಯಲ್ಲಿ ಶೆಡ್ ಮಾಡ್ಕೋಬೇಕು. ಅಲ್ಲ, ಈಗ ಕೋಳಿ ಶೆಡ್ ನೋಡಿದ್ದೀವಿ, ದನಿನ್ ಶೆಡ್ ನೋಡಿದ್ದೀವಿ. ಈಗ ಈ ತರಹದ ಶೆಡ್ಗಳಿಗೆ ಬೇರೆ ನಿಮ್ಮಲ್ಲೇ ಒಂದು ಪ್ಲ್ಯಾನ್ ಆ ಥರ ಏನಾದ್ರು ಇರುತ್ತಾ? ಅಥವಾ ನೀವೇನಾದ್ರು ಪ್ಲ್ಯಾನ್ ಕೊಡ್ತೀರಾ ಇದೇ ಥರ ಕಟ್ಟಿ ಅಂತೇಳಿ? ಈಗ ರೇಷ್ಮೆ ಹುಳು ಸಾಕಕ್ಕೆ ಅವರೇ ಕೊಟ್ಬಿಡ್ತಾರೆ ಈ ಥರ ಮನೆ ಕಟ್ಟಿ ಅಂತ. ಪ್ಲ್ಯಾನ್ ಅಂತ ಇರೋದಿಲ್ಲ ಸರ್ ಇದಕ್ಕೆ. ಅಂದರೆ ಈ ಥರ ಇಷ್ಟು ಏರಿಯಾ, ಮಿನಿಮಮ್ ಏರಿಯಾ ಅಂತಿದೆ. ಇಷ್ಟು ಮಿನಿಮಮ್ ಏರಿಯಾದಲ್ಲಿ ಅವರು ಮೀನು ಸಾಕಾಣಿಕೆ ಟ್ಯಾಂಕ್ಗಳನ್ನ ಇಟ್ಕೊಂಡು ಮೀನುಗಾರಿಕೆ ಮಾಡಬೇಕಾಗುತ್ತೆ. ಅಂದರೆ ಇದಕ್ಕೆಲ್ಲದಕ್ಕೂ ಮೇಲ್ಛಾವಣಿ ಇರಬೇಕು. ಮೇಲ್ಛಾವಣಿ ಇರಲೇಬೇಕಾಗುತ್ತೆ. ಸೈಡಲ್ಲಿ ಗೋಡೆನ ಕಟ್ಕೋಬೇಕಾಗತ್ತಾ? ಗೋಡೆ ಕಟ್ಕೋಬೇಕು ಅಂತಿಲ್ಲ. ಸೈಡಲ್ಲಿ ವೆಂಟಿಲೇಷನ್ ಅಂದರೆ ಗಾಳಿ ಹೋಗೋದಕ್ಕೆ ಬರೋದಕ್ಕೆ ಜಾಗ ಇದ್ದರೆ ತುಂಬ ಒಳ್ಳೆಯದು ಇದರಲ್ಲಿ. ಇಲ್ದಿದ್ರೆ ಒಂದೇ ಸಲ ಅವು ಹೀಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ. ಆಮೇಲೆ ಎರಡನೇದು ಹೇಳ್ತೀರಿ 1000 ಲೀಟರ್ ಸಾಮರ್ಥ್ಯದ ಸಿಮೆಂಟ್ ಅಥವಾ FRP ಟ್ಯಾಂಕ್ ಅಂತ. ಏನಿದೆ FRP ಟ್ಯಾಂಕ್ ಅಂದ್ರೇನು? FRP ಟ್ಯಾಂಕ್ ಅಂದರೆ ಅದೀಗ ಮೋಲ್ಡೆಡ್ ಟ್ಯಾಂಕ್ಗಳು ಬರುತ್ತೆ, ಒಂಥರ ಪ್ಲಾಸ್ಟಿಕ್ ರೀತಿಯಲ್ಲಿ. ಅವುಗಳು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡೋದಕ್ಕೆ ಮತ್ತು ಅದನ್ನು ಕ್ಲೀನ್ ಮಾಡೋದಕ್ಕೆ ಭಾಳ ಸುಲಭವಾಗಿರುತ್ತೆ. ಈ ಥರ FRP ಟ್ಯಾಂಕ್ಗಳು ರೆಡಿಮೇಡೇ ಸಿಗುತ್ತೆ, ಫೈಬರ್ ಗ್ಲಾಸ್ ಟ್ಯಾಂಕ್ಗಳು ಅಂತ. ಓಕೆ. ಇದನ್ನು ತಗೊಬಂದು ಪರ್ಚೇಸ್ ಮಾಡಿ ಒಂದು ಕಡೆ ಫಿಕ್ಸ್ ಮಾಡಿ ಇಟ್ಕೊಂಡು ಇದರಲ್ಲಿ ಮೀನು ಮರಿಗಳನ್ನ ಬಿತ್ತನೆ ಮಾಡಿ ಸಾಕಾಣಿಕೆ ಮಾಡ್ಬೋದು. ಈ ಸಿಮೆಂಟ್ ಟ್ಯಾಂಕ್ ಕಟ್ಟೋದು ಒಳ್ಳೇದಾ ಅಥವಾ ಈ FRP ಇಟ್ಕೊಳ್ಳೋದು ಒಳ್ಳೇದಾ? ಅಂದರೆ ಯಾವುದು ಖರ್ಚು ಕಡಿಮೆ ಆಗುತ್ತೆ? ಖರ್ಚು ನೋಡೋದಾದರೆ ನಮಗೆ ಸಿಮೆಂಟೇ ಒಂದು ಸ್ವಲ್ಪ ಚೀಪ್ ಅಂತ ಅನಿಸುತ್ತೆ. FRP ಟ್ಯಾಂಕ್ಗಳದ್ದು ಮತ್ತು ಅದು ಥಿಕ್ನೆಸ್ ಮೇಲೂ ಡಿಪೆಂಡ್ ಆಗುತ್ತೆ. FRP ಟ್ಯಾಂಕು ಎಷ್ಟು ಥಿಕ್ನೆಸ್ ಇದೆ, ಎಷ್ಟು ಗಟ್ಟಿ ಇದೆ, ಆಲ್ಮೋಸ್ಟ್ ಎರಡು ಒಂದೇ ರೀತಿಲಿ ಖರ್ಚುಗಳು ಬೀಳುತ್ತೆ ಸರ್ ಇದರಲ್ಲಿ. ಅಂದರೆ ಸಿಮೆಂಟ್ದು ಒಂದು ಕಡೆ ಇರುತ್ತೆ, ಇದಾದರೆ ಅಲ್ಲಿ ಇಲ್ಲಿ ತೆಗೆದುಕೊಂಡು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅಥವಾ ಚೇಂಜ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ. ಮತ್ತು ಇದು ಅಕ್ವೇರಿಯಂ ಟ್ಯಾಂಕು ಮತ್ತು ಸ್ಟ್ಯಾಂಡು ಹೀಗಂದ್ರೇನು? ಅಕ್ವೇರಿಯಂ ಟ್ಯಾಂಕ್ ಅಂದರೆ ಮಾಮೂಲಿ ನೋಡ್ತೀವಲ್ಲ ಗಾಜಿಂದು, ಆ ಟ್ಯಾಂಕ್ಗಳು ಬೇರೆದು ಬರುತ್ತೆ? ಇಲ್ಲ, ಆ ಥರದೇ ಟ್ಯಾಂಕ್ಗಳು. ಅದು 25 ಅಥವಾ 30 ಈ ಥರ ಒಂದು ಯೂನಿಟ್ಲಿ ಮಾಡ್ಕೋಬೇಕಾಗುತ್ತೆ. ಮತ್ತು ಸ್ಟ್ಯಾಂಡ್ಗಳು ಅವುಗಳನ್ನ ಇಡೋದಕ್ಕೆ ಸ್ಟ್ಯಾಂಡ್ಗಳು ಬೇಕಾಗುತ್ತೆ. ಸ್ಟ್ಯಾಂಡ್ಗಳಲ್ಲಿ 2 ಅಥವಾ 3 ರ್ಯಾಕ್ಸ್ ಥರ ಮಾಡ್ತಾರೆ. ಆ ಥರ ರ್ಯಾಕ್ಗಳನ್ನ ಮಾಡಿಕೊಂಡು ಅವುಗಳಲ್ಲಿ ಗ್ಲಾಸದ ಅಕ್ವೇರಿಯಂಗಳನ್ನ ಇಟ್ಟು ಅದರಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರೆ. ಓಕೆ. ಮತ್ತು ಏರೇಟರ್ಸು, ಬ್ಲೋಯರ್ಸು ಹೀಗಂದ್ರೇನು? ಮೀನುಗಳನ್ನ, ಮೀನು ಮರಿಗಳನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಒಂದು ಇದರಲ್ಲಿ ಬಿಟ್ಟಾಗ ಅದರಲ್ಲಿರೋ ಆಕ್ಸಿಜನ್ ಕೊರತೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಕೃತಕವಾಗಿ ಅವುಗಳಿಗೆ ಆಕ್ಸಿಜನ್ನ ನೀಡಬೇಕು ಅಂತ ಈ ಥರ ಕೆಲವೊಂದು ಮಿಷನರಿಗಳು ಇವು ಕೃತಕವಾಗಿ ನಾವು ಅಕ್ವೇರಿಯಂ ಟ್ಯಾಂಕ್ಗಳಿಗೆ ಆಕ್ಸಿಜನ್ ಸರಬರಾಜು ಮಾಡೋದಕ್ಕೆ ಯೂಸ್ ಮಾಡ್ತೇವೆ. ಓಕೆ. ಈ ಏರೇಟರ್ಸು, ಬ್ಲೋಯರ್ಸ್ನ ಕೊನೆಯದಾಗಿ ಈಗೇನು ಗ್ಲಾಸ್ ತಾವೇನು ಹೇಳಿದ್ರಲ್ಲ ಅಕ್ವೇರಿಯಂ ಟ್ಯಾಂಕ್ಗಳು, ಅದರಲ್ಲಿ ಮಾತ್ರ ಬಳಸಬೇಕು ಅಥವಾ ಮುಂಚೆ ನೀವು ಹೇಳ್ತಿದ್ರಲ್ಲ ಈ ಸಿಮೆಂಟ್ ತೊಟ್ಟಿ ಮತ್ತು FRP ಟ್ಯಾಂಕ್ಗಳು ಅಲ್ಲೂ ಬಳಸಬೇಕಾಗತ್ತೆ? ಎರಡು ಕಡೆನೂ ಬಳಸ್ಬೋದು ಇದನ್ನು. ಈಗ ಇದನ್ನು ಮೇಯ್ನಾಗಿ ಬಳಸೋ ಉದ್ದೇಶ ಏನಂದರೆ, ಈಗ ಹೆಚ್ಚು ಮೀನುಗಳನ್ನ ಬಿಟ್ಟಾಗ ಅದರಲ್ಲಿರೋ ಆಕ್ಸಿಜನ್ ಬೇಗನೆ ಕಂಪ್ಲೀಟ್ ಆಗೋಗುತ್ತೆ. ಅಂದರೆ ಮೀನುಗಳು ಉಸಿರಾಡುವಾಗ ಅವುಗಳು ಬೇಗ ಖಾಲಿ ಆಗುತ್ತೆ. ನಾವು ಕಂಟಿನ್ಯೂಸ್ ಆಗಿ ಅದಕ್ಕೆ ಆಕ್ಸಿಜನ್ನ ಸಪ್ಲೈ ಮಾಡಬೇಕಾಗುತ್ತೆ. ಕೃತಕವಾಗಿ ಅದನ್ನು ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ನಾವು ಏರೇಟರ್ಸ್ ಮತ್ತು ಬ್ಲೋವರ್ಸ್ನ ಯೂಸ್ ಮಾಡ್ತೀವಿ. ಈಗ ಸಿಮೆಂಟ್ ಟ್ಯಾಂಕಲ್ಲಿ ನಾವು ಹೆಚ್ಚು ಮರಿಗಳನ್ನ ಬಿಟ್ಟಾಗಲೂ ಅಲ್ಲಿ ಆಕ್ಸಿಜನ್ ಕೊರತೆ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಅಕ್ವೇರಿಯಮ್ಲೂ ಯೂಸ್ ಮಾಡ್ಬೋದು ಮತ್ತು FRP ಟ್ಯಾಂಕ್ಗಳಲ್ಲೂ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಓಕೆ. ಈಗ ಈ 1000 ಲೀಟ್ರ್ ಕೆಪಾಸಿಟಿ ಟ್ಯಾಂಕ್ ಏನಿದೆಯಲ್ಲ
ಇದರಲ್ಲಿ ಏನು ಮಾಡ್ತಾರೆ, ಮತ್ತು ಅಕ್ವೇರಿಯಂ ಟ್ಯಾಂಕ್ಗಳೇನಿದಾವಲ್ಲ ಅದರಲ್ಲಿ ಏನು ಮಾಡ್ತಾರೆ? ಎಲ್ಲ ಕಡೆನೂ ಒಂದೇನ ಕೆಲಸ ಮಾಡೋದು, ಅಥವಾ ಅಲ್ಲಿ ಸಣ್ಣ ಮೀನನ್ನ ಮಾಡಿ ಇಲ್ಲಿ ದೊಡ್ಡ ಮೀನು ಮಾಡ್ತಾರೆ? ಹೇಗೆ ಪ್ರೊಸೀಜರ್ ಏನು ಅಲಂಕಾರಿಕ ಮೀನು ಕೃಷಿದು? ಅಲಂಕಾರಿಕ ಮೀನು ಕೃಷಿ, ಈಗ ನಾವು ಅದನ್ನು ಮೊದಲು ಬ್ರೂಡರ್ಸ್ ಅಂತ ಬರುತ್ತೆ, ತಾಯಿ ಮೀನುಗಳು, ಇವುಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಈಗ ಯೋಜನೆಗಳನ್ನ ಹೇಳ್ತಾ ಬರುವಾಗ ಅದರಲ್ಲಿ ಸಮಗ್ರ ಅಲಂಕಾರಿಕ ಮೀನು ಘಟಕ ನಿರ್ಮಾಣ ಅಂತ ಒಂದು ಹೇಳಿದೆ. ಹೌದು. ಇದರಲ್ಲಿ ರೈತರು ಏನು ಮಾಡ್ಕೋಬೇಕಾಗುತ್ತೆ ಅಂದರೆ, ಒಂದು ಕಡೆ ಮೀನುಗಳನ್ನ ಬ್ರೀಡಿಂಗು ಮಾಡ್ಕೋಬೋದು, ತಾಯಿ ಮೀನುಗಳನ್ನ ಸಂಗ್ರಹ ಮಾಡಿ ಸಣ್ಣ ಮರಿ ಉತ್ಪಾದನೆ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಅವುಗಳು ಏನು ಮರಿಗಳು ಉತ್ಪಾದನೆ ಆಗಿರುತ್ತೆ ಅವುಗಳನ್ನ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿ ಅಲ್ಲಿ ರೇರಿಂಗ್ ಆಕ್ಟಿವಿಟಿ ಮಾಡ್ತೀವಿ. ಅಂದರೆ ಸಣ್ಣ ಮೀನುಗಳನ್ನ ಈಗ ಸ್ಪಾನ್ ಅಂತೀವಿ, ಅದನ್ನು ಫ್ರೈ, ಫಿಂಗರ್ಲಿಂಗ್, ಈ ಥರ ದೊಡ್ಡದು ಮಾಡ್ತಾ ಹೋಗ್ತೀವಿ. ಈ ಥರ ಮಾಡೋದಕ್ಕೆ ಅಂದರೆ ಸಾಮಾನ್ಯವಾಗಿ ನೀವು ಮೀನು ಮರಿ ಉತ್ಪಾದನೆ ಮಾಡ್ತೀರಲ್ಲ, ಆ ಥರ ಅಲಂಕಾರಿಕ ಮೀನು ಮರಿನೂ ಉತ್ಪಾದನೆ ಮಾಡ್ತೀರಿ? ಇದೇ ರೀತಿ ಉತ್ಪಾದನೆ ಮಾಡಲಾಗುತ್ತೆ. ಓಕೆ. ಒಂದು ಕಡೆ ಉತ್ಪಾದನೆ ಮಾಡಲಾಗುತ್ತೆ, ಇನ್ನೊಂದು ಕಡೆ ಅದನ್ನು ರೇರಿಂಗು ಮಾಡ್ತೀವಿ. ಓಕೆ. ನರ್ಸರಿ ರೇರಿಂಗು, ಸಾಕಾಣಿಕೆನೂ ಮಾಡ್ತೀವಿ. ಓಕೆ. ಇದರ ಆಯುಸ್ ಎಷ್ಟು ಸರ್ ಅಲಂಕಾರಿಕ ಮೀನುಗಳದ್ದು? ಈಗ ಒಂದೊಂದು ಮೀನುಗಳದ್ದು ಒಂದೊಂದು ಏಜ್ ಇರುತ್ತೆ, ಅದು ಜಾತಿ ಅಥವಾ ಮೀನದು ಸ್ಪೀಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕನಿಷ್ಠದಿಂದ ಗರಿಷ್ಠ ಕೆಲವು ಈಗ 6 ತಿಂಗಳು ಸಾಯುವಂಥ ಮೀನುಗಳು ಇರುತ್ತೆ. ಈಗ ನಾನು ಕಿಲ್ಲಿ ಫಿಶ್ ಅಂತ ಹೇಳಿದೆ, ಇವು ಈಗ ಒಂದು ಟ್ಯಾಂಕ್ ಅಥವಾ ಕೆರೆಗಳಲ್ಲಿ ನೀರು ಬತ್ತಿ ಹೋದಾಗ 6 ತಿಂಗಳಿಗೊಮ್ಮೆ ಅಥವಾ 8 ತಿಂಗಳಿಗೊಮ್ಮೆ ನೀರು ಒಣಗುವಂಥ ಕೆರೆಗಳಿರುತ್ತೆ. ಅದರಲ್ಲಿ ಒಂದೇ ಸಲ ಬ್ರೀಡ್ ಆಗುತ್ತೆ ಇವು ಲೈಫ್ ಟೈಮ್ಲಿ. ಇನ್ನು ಹೆಚ್ಚು ಬದುಕುವಂಥ ಮೀನುಗಳು 15 ವರ್ಷ, ಕೆಲವು ಮೀನುಗಳು ಡಿಸ್ಕಸ್ ಫಿಶ್ಗಳು ಬದುಕುತ್ತೆ. 15ರಿಂದ 20 ವರ್ಷ ತನಕ ಕೆಲವು ಮೀನುಗಳು ಬದುಕುತ್ತೆ. ಅದನ್ನು ಅಕ್ವೇರಿಯಮಲ್ಲಿ ಸಾಕ್ಬೋದಾ? ಅವು ಸಣ್ಣ ಗಾತ್ರದಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಡಿಸ್ಕಸ್ ಫಿಶ್ ಅಂತ ಹೇಳ್ತೀವಿ. ಇವುಗಳನ್ನ ಅಕ್ವೇರಿಯಂಲಿ ಸಾಕ್ತಾರೆ. ಈ ಫಿಶ್ಗಳಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಬೇಡಿಕೆ ಅಂದರೆ ಅದರದ್ದು ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ. ಈಗ ಕೆಲವು ಅರೋವನ ಅಂತೆಲ್ಲ ಫಿಶ್ಗಳಿದೆ, ಇದಕ್ಕೆ 5ರಿಂದ 10 ಲಕ್ಷ ತನಕ ಒಂದು ಮೀನಿಗೆ ರೇಟ್ ಇರುತ್ತೆ. ಒಂದು ಮೀನಿಗೆ 5ರಿಂದ 10 ಲಕ್ಷನೂ ರೇಟ್ ಇರುತ್ತೆ. ಗೋಲ್ಡನ್ ಅರೋವನ ಅಂತ ಬರುತ್ತೆ. ಇನ್ನು ಕಡಿಮೆ ಅಂದರೆ ಈಗ ಗಪ್ಪಿ ಮೀನುಗಳು, ಇವು ನಮಗೆ ಆಲ್ಮೋಸ್ಟ್ ಎಲ್ಲ ಅಕ್ವೇರಿಯಂ ಶಾಪ್ಗಳು ಸಿಗುತ್ತೆ. ಈಗ 5 ರೂಪಾಯಿ, 10 ರೂಪಾಯಿ, ಈ ಥರ ಒಂದೊಂದು ಮರಿಗೆ ಈ ಥರ ರೇಟು ಇರುತ್ತೆ. ಓಕೆ. ಇವುಗಳೆಲ್ಲ ಆಯಸ್ಸು ಅಷ್ಟೇನಾ? 6 ತಿಂಗಳು, 1 ವರ್ಷ? ಸಣ್ಣ ಮೀನುಗಳು ಗಪ್ಪಿ ಅಂತ, ಇವುಗಳು ಸ್ವಲ್ಪ ಆಯಸ್ಸು ಕಮ್ಮಿ ಇರುತ್ತೆ, 1 ವರ್ಷ ಅಥವಾ 1 ವರ್ಷ 2 ವರ್ಷ ಇದರೊಳಗೆ ಇರುತ್ತೆ. ಇನ್ನು ಅರೋವನ್ ಅಂತಲ್ಲಿ ಹೇಳಿದಿಲ್ಲ, ಇವು 20 ವರ್ಷ ತನಕ ಬದುಕುತ್ತೆ ಒಂದೊಂದು ಮೀನುಗಳು. ಈಗ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಿರುವಂತಹ ತಳಿಗಳನ್ನು ತಾವು ಹೇಳಿದ್ರಿ, ವಿದೇಶಿ ತಳಿಗಳು ಇದ್ದಾವ ಅಕ್ವೇರಿಯಂ ಫಿಶಲ್ಲಿ? ಇದಾವೆ ಸರ್, ಭಾಳಷ್ಟು ಇದ್ದಾವೆ. ಈಗ ಒಟ್ಟು ಆರ್ನಮೆಂಟಲ್ ಫಿಶ್ಗಳು ಒಂದು 2ರಿಂದ 2.5 ಸಾವಿರ ತನಕ ಮೀನುಗಳಿದ್ದಾವೆ. ಈಗ ನಮ್ಮ ದೇಶದಲ್ಲಿ 700 ಮತ್ತು 374 ಸಿಹಿ ನೀರುದು 700, ಇವು ಪ್ರಮುಖ ಆರ್ನಮೆಂಟಲ್ ಫಿಶ್ಗಳು. ಏನು ಡೇ ಟು ಡೇ ಆಕ್ಟಿವಿಟಿಲಿ ಬಳಕೆ ಆಗ್ತಾ ಇದೆ ಇಂಥ ಆರ್ನಮೆಂಟಲ್ ಫಿಶ್ಗಳು. ಇವೇನಿದ್ರು ಅಲಂಕಾರಕ್ಕೆ ಮಾತ್ರ, ತಿನ್ನಕ್ಕೆ ಬರೋದಿಲ್ಲ? ಇಲ್ಲ, ಇವು ಬರೀ ಅಲಂಕಾರಕ್ಕೆ ಮಾತ್ರ. ತುಂಬ ಚಿಕ್ಕದಿರುತ್ತೆ ಸೈಜು ಕೆಲವು ಮೀನುಗಳು, ಆರ್ನಮೆಂಟಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಆತ್ಮೀಯ ಕೇಳುಗರೆ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖಿನಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಯುವ ಶಕ್ತಿಗೆ ಮುನ್ನಡೆಯಲು ಬೇಕು ಕೃಷಿ ದೀವಿಗೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಬನ್ನಿ, ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು. ಓಕೆ. ಈಗ ತಾವು ಹೇಳಬೇಕಾಗಿರೋದು ಏನು ಅಂತಂದರೆ ಮಿಥುನ್ ಅವರೇ, ಇದನ್ನು ಉದ್ಯೋಗವಾಗಿ ಕೈಗೊಂಡು ಆದಾಯವನ್ನು ಪಡಿತಾ ಇರುವಂತಹ ಕೃಷಿಕರು ಇದ್ದಾರಾ? ಇದ್ದಾರೆ ಸರ್. ಅದೇ ಈಗ ಹೇಳಿದಾಗೆ ಹೆಚ್ಚು ಕೃಷಿಕರು ಕೋಲ್ಕತ್ತಾ, ಚೆನ್ನೈ ಈ ಥರ ರೀಜನ್ಲಿದ್ದಾರೆ. ಇನ್ನು ಕೇರಳದಲ್ಲೂ ಸಾಕಷ್ಟು ಮೀನುಗಾರರು ಈ ಥರ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈಗ ಎಕ್ಸ್ಪೋರ್ಟ್ ಮಾಡುವಂಥವ್ರು ಬರೀ 4 ಜನರು. ಈಗ ಎಂಪೆಡ್ ಅಂತ ಏನು ಒಂದು ಆರ್ಗನೈಸೇಷನ್ ಹೇಳಿದೆ, ಇದರಲ್ಲಿ ರಿಜಿಸ್ಟರ್ ಆಗಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ರೈತರು, ಕೃಷಿಕರು ಬರೀ 4 ಜನ ಮಾತ್ರ ಇದ್ದಾರೆ.
ಓಕೆ. ಅಂದರೆ ಈಗ ಅಲಂಕಾರಿಕ ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂತ ಏನಾದ್ರು ತರಬೇತಿ ಬೇಕು ಅಂತಂದ್ರೆ ನಿಮ್ಮಲ್ಲಿ ಕೊಡ್ತೀರಾ ನಿಮ್ಮ ಇಲಾಖೆನಲ್ಲಿ? ಇಲಾಖೆಯಲ್ಲಿ ಈಗ ಬೆಂಗಳೂರಲ್ಲಿ ಹೆಸರುಘಟ್ಟ ಅಕ್ವೇರಿಯಂ ಇದೆ ಪಾರ್ಕಲ್ಲಿ. ಅಲ್ಲೂ ಈಗ ನಮ್ಮ ಇಲಾಖೆ ಅಕ್ವೇರಿಯಂ ಆಫೀಸ್, ಅದು ಅಕ್ವೇರಿಯಂ ಪಾರ್ಕ್, ಅಲ್ಲೂ ಕೊಡ್ತಾರೆ ಟ್ರೈನಿಂಗ್. ಇದೆಯಲ್ಲ ಟ್ರೈನಿಂಗ್ ಸೆಂಟರ್, ಅಲ್ಲೂ ಸಿಗುತ್ತಾ? ಅಲ್ಲೂ ಈಗ ಹೆಚ್ಚಾಗಿ ಅಲ್ಲಿ ಫುಡ್ ಫಿಶ್ಗಳಿಗೆ ಕೊಡ್ತಾರೆ, ಆಹಾರ ಮೀನುಗಳನ್ನ ಬೆಳೆಯೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಇನ್ನು ಈ ಥರ ಹೆಚ್ಚು ಜನರು ಬಂದಾಗ ಈ ಥರ ಟ್ರೈನಿಂಗ್ಗಳನ್ನ ಅದರಲ್ಲಿ 1 ಕ್ಲಾಸ್ 2 ಕ್ಲಾಸ್ ತಗೊಳ್ಳೋರು 1-2 ಕ್ಲಾಸ್ಗಳನ್ನ ಇದರಲ್ಲೂ ಕೊಡ್ತಾರೆ. ಓಕೆ. ಈ ಯೋಜನೆ ಏನಿದೆಯಲ್ಲ ಇದು ಎಲ್ಲ ಜಿಲ್ಲೆಗಳಲ್ಲೂ ಅನುಷ್ಠಾನ ಆಗಿದೆಯಾ? ಅಂದರೆ ಅಕಸ್ಮಾತಾಗಿ ಯಾರಾದರೂ ಬಂದು ತಮ್ಮನ್ನು ಕೇಳಿದ್ರೆ ಪ್ರಾಜೆಕ್ಟ್ ಮಾಡಿ ವರದಿ ಸಲ್ಲಿಸಿದ್ರೆ ಅವ್ರಿಗೆಲ್ಲರಿಗೂ ಸಹಾಯಧನ ಸಿಗಬಹುದಾ? ಇದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ, ಇದರಲ್ಲಿ ಬರುವ ಉಪಯೋಜನೆಗಳು ಇವೆಲ್ಲ. ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಯೋಜನೆ ಮಾಡ್ಕೊಂಡವ್ರು ಯಾರೂ ಇಲ್ಲ. ಸೊ ಹೆಚ್ಚಾಗಿ ಇದನ್ನು ಈ ಕೋಸ್ಟಲ್ ಕಡೆ ಮಾಡ್ಕೊಂಡವ್ರು ಇದ್ದಾರೆ. ಬಟ್ ನಂಬರ್ಸು ತುಂಬ ಕಮ್ಮಿ ಇದೆ. ಈಗ ಅಲಂಕಾರಿಕ ಮೀನು ಕೃಷಿ ಮಾಡುವ ಕೃಷಿಕರ ಸಂಖ್ಯೆ ಭಾಳ ಕಮ್ಮಿ ಇದೆ. ಬಟ್ ಆಸಕ್ತಿಯಿಂದ ಮುಂದೆ ಬಂದರೆ ಇಲಾಖೆ ಸಿದ್ಧ ಇದೆ, ಅವ್ರಿಗೆಲ್ಲ ರೀತಿ ಕೊಡ್ತೀರಿ, ತರಬೇತಿ ಕೊಡ್ತೀರಿ, ಯೋಜನೆ ಲಾಭವನ್ನು ಕೂಡ ಕೊಡ್ತೀರಿ. ಖಂಡಿತ ಸರ್. ಅಲ್ವೇ? ಹೌದು ಸರ್. ಆಗಲಿ ಮಿಥುನ್ ಅವರ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಆಗಲಿ ಸರ್. ನನ್ನ ಮೊಬೈಲ್ ಸಂಖ್ಯೆ 63-622-39-792. ಇನ್ನೊಮ್ಮೆ ಹೇಳ್ತೀರಾ? 63-622-39-792. ಇನ್ನೂ ಒಂದು ಸರಿ ಹೇಳ್ಬಿಡಿ. 63-622-39-792. ಒಳ್ಳೆಯದು ಮಿಥುನ್ ಅವರೇ, ಇದುವರೆಗೂ ಅಲಂಕಾರಿಕ ಮೀನು ಕೃಷಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಅಲಂಕಾರಿಕ ಮೀನು ಕೃಷಿಯನ್ನು ಕುರಿತು ಹುಣಸೂರು ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಬಿಪಿ ಮಿಥುನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ತಿಲಾಪಿಯಾ ಮೀನುಮರಿ ಉತ್ಪಾದನೆ ಮತ್ತು ಪಾಲನೆಯನ್ನು ಕುರಿತು ಕರಿಮುದ್ದನಹಳ್ಳಿಯ ಗಿಫ್ಟ್ ತಿಲಾಪಿಯಾ ಮೀನುಮರಿ ಉತ್ಪಾದನಾ ಕೇಂದ್ರದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ಯೋಗೇಶ್ ಎಲ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.